ನಮಸ್ಕಾರ. ನಮಸ್ತೆ ಅಣ್ಣ. ಬಹಳ ಖುಷಿ ಆಯ್ತು ನಮ್ಮ ಶಿವಮೊಗ್ಗದ ಎಲ್ಲಾ ಭಕ್ತರನ್ನ ನೋಡಿ. ಮೇನ್ ಪಿಲ್ಲರ್ ಅಪ್ಪ ನಿಮ್ನ ಪಿಲ್ಲರ್ ಅಂತ ಹೇಳ್ತಾರಲ್ಲ ಶಿವಮೊಗ್ಗದ, ಇದು ಬಹಳ ಸಂತೋಷ. ಗುರುಗಳ ಭೇಟಿಗೆ ಬಂದ್ರ ತಾವುಗಳೆಲ್ಲ? ಹೌದಣ್ಣ, ದರ್ಶನ ಮಾಡೋಣ ಅಂತ ಬಂದ್ವಿ. ಆಯ್ತು, ನಿಮ್ಮ ಅನುಭವ ಹೇಳ್ರಿ. ಒಂದು 20 ವರ್ಷದಿಂದ ಬರ್ತಾ ಇದ್ರಲ್ಲ, ಹೆಂಗ್ ಬಂದ್ರ ಏನು ಅಂತ ಹೇಳಿ ದಯವಿಟ್ಟು. ಅಣ್ಣ, ಅನುಭವ ಬಗ್ಗೆ ಸರಿ ಬಂದಾಗಲೇ ಇದರಲ್ಲಿ ಹೇಳಿದೀನಿ. ಆದ್ರೂ ಏನ್ ಅಪ್ಪನ ನೋಡ ಈಗ ಸೌಭಾಗ್ಯನೇ ನಮ್ಗೆ. ಅಪ್ಪನ ದರ್ಶನ ಮಾಡೋದೇ ಒಂದು ಸೌಭಾಗ್ಯ. ಹಾಗಾಗಿ ಅಪ್ಪನ ದರ್ಶನ ಮಾಡೋಣ ಅಂತ ಬಂದಿದ್ವಿ. ಹೌದಾ? ನೀವ ಯಾವಾಗ ಎಷ್ಟನೇ ಇಸ್ವಿಲ್ ಬಂದ್ರ ತಾವು? 2099ಕ್ಕೆ ಬಂದಿರೋದು. 99ಕ್ಕೆ ಬಂದಿರೋದು. 98, 99ಕ್ಕೆ. ಆಗ ಯಾರು ಬಸಣ್ಣ, ಆಮೇಲೆ ರಾಧಾಕೃಷ್ಣಣ್ಣ. 99ಕ್ಕೆ ನಾವು ಒಂದು 8 ಜನ ಒಂದು ಜೀಪ್ ಟೈಪ್ ಗಾಡಿಲಿ ಬಂದಿರೋದು. ಹೇಳಿ ಅನುಭವ. ಆಗ ಏನಿತ್ತು ಇಲ್ಲಿ, ಏನು ಹೇಗಿತ್ತು? ರೋಡ್ ಇರ್ಲಿಲ್ಲ, ಏನಿರ್ಲಿಲ್ಲ, ಬರೇ ಮುಳ್ಕಂಟಿಗಳಿತ್ತು. ನಾವೊಂದ್ ಸಂಜೆ ಅಷ್ಟೊತ್ತಿಗೆ ಬಂದು ಅಪ್ಪವರು ಬಂದ್ಬಿಟ್ಟು ಅಪ್ಪವ್ರ ಹತ್ರನೇ ಇಲ್ಲಿ ಮಲ್ಲಣ್ಣ ಅವರು ಯಾರು ಅಂತ ವಿಚಾರಿಸಿದ್ರು. ಗೋಕರ್ಣೇಶ್ವರ ಅಂತ ಹೀಗೆ ದೇವಸ್ಥಾನ ಇದೆ, ಅಲ್ಲಿ ಕರ್ಣೇಶ್ವರ ಗುಡಿ ಇತ್ತು. ಅಲ್ಲೋ ಕೂತ್ಕೊಳ್ರಪ್ಪ ಬರ್ತಾರ ಅವರು ಅಂತ ಹೇಳಿ ನಮ್ಮನ್ನೆಲ್ಲ ಅಲ್ಲಿ ಕಳಿಸಿದ್ರು. ಅನುಭವ ಹೇಳಿ, ನಿಮ್ದು ಏನೇನು ಅನುಭವ ಹೇಳಿ. ಅವಾಗ ನಾವೇನು ಅಂದ್ರೆ ನಾವೆಲ್ಲ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಂಜನೇಯ ಭಕ್ತರುಗಳು, ನಾವೆಲ್ಲ ಭಕ್ತರುಗಳು ಅಲ್ಲಿ ಭಜನೆ ಮಾಡ್ಕೊಂಡಿದ್ದವ್ರು. ಅಪ್ಪವರು ಒಂದು ಘನಾನುಭವ ಸಾರ ಒಂದು ಬುಕ್ ಅನ್ನ ನಮ್ಮ ಬಾಲಸುಬ್ರಹ್ಮಣ್ಯ ಒಬ್ರು ಕೊಟ್ರು. ಅದರಲ್ಲಿ ನಾವು ನೀನು ಸಾಹುಕಾರನು ಒಂದ್ ಹಾಡು, ನಾನಲ್ಲೋ ಶಿವ ನಾನಲ್ಲೋ ಅನ್ನೋದು, ನಮಿಸುವೆ ಶರಣಕ್ಕೆ, 3 ಹಾಡುಗಳನ್ನ ನಾವು ಕಲ್ತಿದ್ದು. ಅದು ಕ್ರಮೇಣ ಹೇಳ್ತಾ ನಮಗೆ ಈ ಹಾಡುಗಳು ಭಾರಿ ಅರ್ಥಗರ್ಭಿತವಾಗಿದೆ. ಇದು ಬರ್ದವ್ರು ನೋಡ್ಕೊಂಡ್ಬರ್ತಾರೆ. ನಮಗಾವೆಲ್ಲ ಗುರು ಪದಗಳನ್ನ ಯಾರು ಬರ್ದಿದ್ದು ಅಂತ ಹಾಡ ಸಾಹಿತ್ಯ ಅಷ್ಟು ಬ್ಯೂಟಿಫುಲ್ ಆಗಿದೆ. ಗೊತ್ತಿಲ್ಲ ಹೆಂಗ್ ಹೇಳ್ಬೇಕು ಅಂತ, ಅದನ್ನ ಕೇಳ್ಕೊಂಡು ಹೋಗೋಣ ಅಂತ ಬಂದಿರೋದು. ಕೇಳ್ಕೊಂಡು ಹೋಗೋಣ ಅಂತ ಆಯ್ತು. ಬಹಳ ಇದು ಸವೆದು ಹೋಗಲಿ ದೇಹ ಯೋಗಿಗಳ ಸನಿಹದಲ್ಲಿ ಆ ಒಂದು ವರ್ಡ್ಸು ನಮ್ಗೆ ಭಾರಿ ಪರಿಣಾಮ ಬೀಳ್ತು. ಯೋಗಿಗಳ ಸನಿಹದಲ್ಲಿ ಸವಿದು ಹೋಗಲಿ ಅಂತ ಹೇಳಿರುವಾಗ ನಾವು ಅದನ್ನ ಕೇಳೇ ಇರಲಿಲ್ಲ. ಅದನ್ನ ನೋಡಿದ್ರೆ ನಿಜವಾಗ್ಲೂ ಅಷ್ಟು ಆನಂದ ಆಗ್ಬಿಡ್ತು. ಆಮೇಲೆ ನಮ್ಮ ಆಶ್ರಮ ಅಲ್ಲಿ ದೇವಸ್ಥಾನದ ಶ್ರೀವಸಣ್ಣ ಅವರಿಗೆ ತೋರಿಸಿ, ನೋಡಿ ಇಷ್ಟು ಚೆನ್ನಾಗಿ ಬರೆದಿಲ್ಲ ಅಂತ. ಮಹಾತ್ಮರೇ ಅವರು ಬರೆದ ಸುಮ್ಮನೆ ಸಾಮಾನ್ಯ ಕೈಲಿ ಅದನ್ನ ಬರೆಯಕ್ ಬರಲ್ಲ, ಮಹಾತ್ಮರು ಅಂತ ಹೇಳಿದ್ರು. ಅವ್ರು ನೋಡ್ಲೇಬೇಕು ಅಂತ ನಾವು ಇದೇ ಸೇಮ್ ಗ್ರೂಪೇ ಮಾಡ್ಕೊಂಡು ಇನ್ನೂ ನಮ್ ಜೊತೆ ಇನ್ನೂ 3-4 ಜನ ಇದ್ರು. ಎಲ್ಲರೂ ಇದ್ರು, ಎಲ್ಲ ಒಂದು ಟಿ ಮಾಡ್ಕೊಂಡು ಬಂದು ಅಪ್ಪನ ದರ್ಶನ ಮಾಡಿ ಹೋದ್ವಿ. ಅಪ್ಪನೂ ಸಹ ಅವಾಗ ನಮ್ಮ ನೋಡಿದಾಗ ನಾವು ಅಪ್ಪ ಒಂದು ತುಂಡು ಪಂಚೆ ಶರ್ಟ್ ನೋಡಿದಾಗ ಇವ್ರು ಗುರುಗಳ ಇವ್ರು ಅನ್ನೋ ಒಂದು ಮನ್ಸಿಗೆ ನಮ್ಗ ಒಂಥರ. ಆದ್ರೂ ಮುಂಚೆ ನಾವು ಸ್ವಲ್ಪ ಭಜನೆಯರು ಅಂದ್ರೆ ನಮ್ಗೆ ಅಲ್ಲಿ ಯುವಕರು ಅವಾಗ ಭಜನೆ ಭಾರಿ ಜೋರಾಗಿ ಮಾಡ್ತಾ ಇದ್ವಿ. ಅಪ್ಪ ಬಿಸಿಲು ಕಣಪ್ಪ, ಭಾರಿ ಭಜನೆ ಮಾಡಿದೀರಾ, ಸ್ವಲ್ಪ ಪೂಜೆ ಕಣ ಪ್ರಸಾದ ಮಾಡ್ಕೊಂಡು ಹೋಗ್ರಿ ನೀವು ಅಂತ ಹೇಳಿದ್ರು. ಆಮೇಲೆಲ್ಲ ಪ್ರಸಾದ ಮಾಡ್ಕೊಂಡು ಹೋಗಿ ಬರುವಾಗ ಒಬ್ಬೊಬ್ರೆ ನಮಸ್ಕಾರ ಮಾಡ್ತಾ ಇದ್ವಿ. ಅವಾಗ ಅಪ್ಪ ನೀವು ಒಂದ್ಸರಿ ಕೋಟ್ಯಾಜಿ ದೇವಸ್ಥಾನಕ್ಕೆ ಬರ್ಬೇಕಪ್ಪ, ನಮ್ಮ ಭಜನೆ ಒಂದ್ಸರಿ ನೋಡ್ಬೇಕು ನೀವೆಲ್ಲ ಅಂದ್ರೆ. ನಮ್ಗೇನು ಹಂಬಲ ಅಂದ್ರೆ ನಾವು ಭಜನೆ ಒಂದ್ 200 ಜನ ಸೇರ್ತಿದ್ವಿ ಅಲ್ಲಿ, ಅದನ್ನ ಅಪ್ಪ ನೋಡ್ಬೇಕು ಅನ್ನೋ ಹಂಬಲ ನಮ್ಗೆ. ಆಮೇಲೆ ನಾವು ಸ್ವಲ್ಪ ಸ್ಪೀಕರ್ ಜೋರಾಗಿ ಹೇಳ್ತಿದ್ವಲ್ಲ, ಹಂಗೆ ಆತರ ಇದ್ರಲ್ಲಿ ಹೇಳಿದ್ವಿ. ಆದ್ರೆ ಅಪ್ಪ ಏನ್ ಹೇಳಿದ್ರು, ನೋಡಪ್ಪ ನೀವ್ ಎಲ್ಲಿ ಭಜನೆ ಮಾಡ್ತಾ ಇರ್ತೀರಾ, ನಾನು ಸದಾ ಇರ್ತೀನಿ ಹೋಗಪ್ಪ ಅಂತ ಹೇಳಿದ್ರು. ಹಂಗಂದಾಗ ನಮ್ಮ ಮನಸ್ಸು ಅಷ್ಟು ಅರ್ಥ ಆಗ್ಲಿಲ್ಲ. ಸ್ವಲ್ಪ ದೂರ ಬಂದ್ಮೇಲೆ ಸಾಮಾನ್ಯ ಹೇಳಕ್ ಸಾಧ್ಯನೇ ಇಲ್ಲ. ಭಗವಂತ ಬಿಟ್ರೆ ಇನ್ಯಾರು ಇರ್ತಾರೆ, ನೀವ್ ಎಲ್ಲಿ ಭಜನೆ ಮಾಡ್ತೀವಿ, ಇವ್ರು ಅಲ್ಲಿರ್ತೀರಿ ಅಂತ ಅಂದ್ರೆ ಸೂಕ್ಷ್ಮ ರೀತಿಯಲ್ಲಿ ಇರ್ತಾರೆ. ಬಟ್ ಅಲ್ಲಿ ಇದರಲ್ಲ, ಇವ್ರು ಮಹಾತ್ಮರೇ ಇವರು ಅನ್ನೋ ಒಂದು ಮಹಾತ್ಮ. ಅವಾಗ ನಮ್ಗೆ ಸ್ವಲ್ಪ ತಲೆ ಒಳಗಡೆ ಹೋಗಿ ಮತ್ತೆ ಬಂದು ಅಪ್ಪನ ನಮಸ್ಕಾರ ಮಾಡ್ಕೊಂಡು ಹೋದ್ವಿ. ಅದೊಂದು ಸೆಳೆತ ಅಪ್ಪ ನಮ್ಗೆ ಈ ಭಜನೆ ಹೇಳಿದಾಗ ಸೆಳೆಯೋದು, ಅಪ್ಪ ಇಲ್ಲಿ ಬರ್ರಿ ಅಂತ. ಅವಾಗ ಹಂಗೋ ಹಿಂಗೋ ತಿಂಗಳಿಗೊಂದ್ಸರಿ, 1 ತಿಂಗಳಿಗೊಂದ್ಸರಿ, 1 ತಿಂಗಳಿಗೊಂದ್ಸರಿ ಬರ್ತಾರೆ. ನೀವು ಅಪ್ಪನ ಜೊತೆ ಯಾತ್ರೆಗೆ ಬಹಳ ಸತಿ ನೋಡಿದೀನಿ ನಾನು. ಇದ್ರ ಯಾವ್ದ್ರದ್ದು ಒಂದೊಂದು ಕೇಳ್ತೀರ ಎಲ್ರು ಹೇಳಿ. ಬಸಣ್ಣನೇ ಹೇಳ್ಬಿಡಿ. ಬಸಣ್ಣ, ಹೌದು. ನಾನು ಒಂದ್ಸತಿ ಬಸಣ್ಣವ್ರನ್ನ ನೋಡಿದೀನಿ. ಇದಕ್ಕೆ ಹೋಗುವಾಗ, ಅದಕ್ಕೆ ಗಣಗಾಪುರಕ್ಕೆ ಹೋಗ್ತಾ ಇರುವಾಗ
ಹತ್ಕೊಂಡು ಹೋಗ್ತಾ ಇದ್ದಾರೆ, ಡ್ರೈವ್ ಮಾಡ್ಕೊಂಡು ಕಣ್ಣೀರ್ ಹಾಕೊಂಡು. ಅವತ್ತು ಇವ್ರ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದದನ್ನ ಕಾಲೇಜಿನ ಫಸ್ಟ್ ಇಯರ್ ಕಾಣತ್ತೆ ಬಿಟ್ಬಿಟ್ಟು, ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಇವ್ರು ಸೇರಿಸಿ ಬಿಟ್ಬಿಟ್ಟು ಅವನು ಪಾದಯಾತ್ರೆ ಎಲ್ಲೆಲ್ಲೋ ಸುತ್ತಕ್ಕೆ ಹೋಗ್ತಾ ಇದ್ದಿತ್ತು. ಆಮೇಲೆ ನೀವೇ ರಾಧಾಕೃಷ್ಣ ಅವ್ರು ನೀವೇ ಹೇಳಿದ್ರ ಅದನ್ನ ಹಿಂಗ್ ಆಗ್ಬಿಟ್ಟಿದೆ ಸಾಯಂ ದೇವ ಅಂತ ಹೇಳಿ ಅದರ ಅನುಭವ ಒಂದು. ದಾವಣಗೆರೆಯಲ್ಲಿ ಬಿ ಮಾಡ್ತಾ ಇದ್ದ ಮಗ, ಹಾ ಸೆಕೆಂಡ್ ಇಯರ್ ಬಿ, ಫಸ್ಟ್ ಇಯರ್ ಮುಗಿದಿತ್ತು, ಸೆಕೆಂಡ್ ಇಯರ್ ಬಿ. ಅವಾಗ ಬಸವರಾಜಪ್ಪನವ್ರು ಅಂತೇಳಿ ಪೂರ್ಣಾನಂದ ಆಶ್ರಮ ದಾವಣಗೆರೆಯಲ್ಲಿ, ಅವ್ರ ಜೊತೆಗೆ ಒಂದು 10-15 ಜನ ಗಣಗಾಪುರ ಕೊಟ್ಟಿದಾರಲ್ಲ ಏಜೆಡ್ ಪರ್ಸನ್ಸ್, ಅವ್ರನ್ನ ಸ್ವಲ್ಪ ದೂರ ಕಳಿಸ್ಕೊಡ್ಬೇಕು ಅಂತ ಹೇಳಿ ಹೋದ, ನೀವು ಅವ್ರ ಜೊತೆಗೆ ಹೋಗ್ಬಿಡಿದಾನೆ. ಆ ಟೈಮ್ ಎಕ್ಸಾಮ್ ಬಿಟ್ಟು ಅಲ್ಲಿ ಹೋಗಿದ್ದಾನೆ. ನನಗೆ ಗೊತ್ತಿಲ್ಲ, ನಾವು ಕುರುಗಡ್ಡೆ ಹೊರಟಿದ್ವಿ ಅಪ್ಪನ ಜೊತೆಗೆ. ಕುರುಗಡ್ಡೆ ಹೋಗ್ತಿದೀವಿ, ಅಪ್ಪ ನಾನು ಗಾಣಗಾಪುರಕ್ಕೆ ಹೋಗ್ತಿದೀನಿ ಅಂತ ಫೋನ್ ಮಾಡ್ದ. ಹೋಗಪ್ಪ ಬಿಡು ಅಂತ ಸುಮ್ಕಾದೆ. ಯೋಚನೆ ಮಾಡಿದೆ, ಇವನಿಗೆ ಇಷ್ಟೆಲ್ಲ ಫೀಸ್ ಕಟ್ಟಿ ನಾನೊಬ್ಬ ಡ್ರೈವರು ಇಷ್ಟು ಕಷ್ಟದಲ್ಲಿ ಇವನನ್ನು ಓದಿಸ್ತಾ ಇದೀನಿ, ಹುಡುಗನಿಗೆ ಏನಾಗಿದೆ, ಆಧ್ಯಾತ್ಮ ಮಾಡ್ಲಿ, ಯಾವ ಟೈಮಲ್ಲಿ ಮಾಡ್ಬೇಕು ಮಾಡ್ಲಿ ಅಂತ ಅನ್ಕೊಂಡು ಬೇಜಾರದಲ್ಲಿ ಆ ಕಡೆಯಿಂದ ಬರ್ತಾ, ಅಪ್ಪ ನನ್ ಬಸ್ಸಲ್ಲೇ ಇದೆ, ಹಿಂದ್ಗಡೆ ಕುತ್ಕೊಂಡಿದೆ, ನಾನು ಮುಂದ್ಗಡೆ ಡ್ರೈವಿಂಗ್ ಮಾಡ್ತೀನಿ, ಅಪ್ಪ ನನ್ನ ಹಿಂದೆ ಕುತ್ಕೊಂಡಿದೆ. ಅದೇನೋ ಬಹಳ ದುಃಖ ಬಂತು, ಅಳ್ತಾ ಡ್ರೈವಿಂಗ್ ಮಾಡ್ತೀನಿ, ಅಪ್ಪ ನೋಡಿ ನಗಾಡ್ತಾ ಇದೆ. ಅಪ್ಪ ಏನ್ ಹೇಳಿದ್ರು ಕೊನೆಗೆ? ಹುಡುಗಾಟ ಸ್ತ್ರೀಯರಿಗೆ ಪರದಾಟ ಪಾಮರಿಗೆ ಅನ್ನೋದೇ ನಮ್ಗೆ, ನಮ್ ಕಷ್ಟ ನಮ್ಗೆ, ನಮ್ಮನ್ನ ನೋಡಿ ನಗಾಡ್ತಾ ಇದೆ ಅಪ್ಪ. ಏನು ಹೇಳಲಿಲ್ಲ. 1 ವರ್ಷ ಎಕ್ಸಾಮ್ ಹೋಯ್ತು, 1 ವರ್ಷನೇ ಹೋಯ್ತು. ಅದಾದ್ಮೇಲೆ 4ನೇ ವರ್ಷ ಒಂದು ಬಿ ಮುಗೀತು. ಹಿಂಗೆ ಎಲ್ಲ ಪಾರಾಯಣ ಮಾಡ್ತಾ ಇದ್ವಿ, ಅವಾಗ ಇಲ್ಲೇ ಪಾರಾಯಣ ಮಾಡ್ತಿದ್ವಿ, ಇಲ್ಲೆಲ್ಲ ಇನ್ನು ಏನು ಆಗಿಲ್ಲ. ಡಿಸ್ಟಿಂಕ್ಷನ್ ಪಾಸ್ ಆಗಿದೆ ಅಂತ ಫೋನ್ ಮಾಡಿದ್ರು. ಇವನ್ ನಮ್ಮ ಮಗನ ಪಾರಾಯಣ ಮಾಡ್ತಾ ಇದ್ದ. ಅಪ್ಪ ಬಸವಣ್ಣ ಕರೀಲಿ ಅಂತ ಹೋದೆ. ಏನಪ್ಪಾ ಅಂದ್ರೆ, ಏನಪ್ಪಾ ನಿನ್ ಮಗ ಓದಲ್ಲ ಅಂತ ಹೇಳಿದ್ದೆ, ಮತ್ತೆ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾನೆ, ಹೆಂಗಪ್ಪ ಅಂತ. ನನಗೂ ಸ್ವಲ್ಪ ಸಿಟ್ಟಿತ್ತಲ್ಲ, 4 ವರ್ಷ ಹೋದ 5 ವರ್ಷ ಹೋದೇನ್ ಬಿಡಪ್ಪ ಅಂತ. 1 ವರ್ಷ ಹೋಗ್ಬಿಟ್ಟಿತ್ತಲ್ಲ. ಅವಾಗ ನಮ್ಗೆಲ್ಲರಿಗೂ ಸೇರಿಸಿ ಬೈತಪ್ಪ, ಮಕ್ಕಳು ಆಧ್ಯಾತ್ಮ ದಾರಿಗೆ ಬಂದ್ರೆ ನಿಮ್ಗೆ ಎಷ್ಟು ಇದು, ಅದೇ ಮಕ್ಕಳುಗಳು ಎಷ್ಟು ಎಲ್ಲಿ ಅಂತ ಈ ವಯಸ್ಸಲ್ಲಿ ಎಂತೆಂತ ಕಡೆ ಹೋಗಿ ಹಾಳಾಗ್ತಾ ಇದಾರೆ ಮಕ್ಕಳುಗಳು. ನೀವು ತಂದೆ ತಾಯಿಗಳಿಗೆ ಮಕ್ಕಳ ಬಗ್ಗೆ ಕಾಳಜಿ ಇರೋದಿಲ್ಲ, ಅವ್ರೇನು ಆಧ್ಯಾತ್ಮಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಇದಿಲ್ಲ ನಿಮಗೆ. ಅವ್ರನ್ನ ನಿಮ್ಮ ಇಚ್ಛೆಗೆ ಅವ್ರು ವ್ಯತಿರಿಕ್ತವಾಗಿ ನಡ್ಕೊಂಡಾಗ ಅವ್ರ ಬಗ್ಗೆ ನೀವು ಬಹಳ ಸಿಟ್ಟು ಮಾಡ್ತೀರಾ, ದ್ವೇಷ ಮಾಡ್ತೀರಾ, ಅಸೂಯೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಬಹಳ ಅದು ವರ್ಣಿಸ್ಲಿಕ್ಕೆ ಬರಲ್ಲ ಅಂತಂತ ವರ್ಡ್ಸ್ಗಳು ಹೇಳ್ತಪ್ಪ. ಬಲವಾದ ಆಶೀರ್ವಾದ ಆಗಿದೆ. ಅವನು ಅಷ್ಟೇ, ಅವನು ಸಂಪೂರ್ಣ ಹುಚ್ಚ ಆಗ್ಬಿಟ್ಟಿದ್ದ ಅವನು. ಈಗಲೂ ಅಪ್ಪ ಗಣೇಶ ಬಂದ್ಬಿಡು ಅಂದ್ರೆ ಬಂದ್ಬಿಡ್ತಾನ, ಅವ್ನು ಎಲ್ಲಿದ್ರು ಬಂದ್ಬಿಡ್ತಾನೆ. ಈಗ ಒಳ್ಳೆ ಜಾಬ್ ಇದ್ದಾನೆ, ಅಪ್ಪ ಅವನಿಗೆ ಮದುವೆನೂ ಅಪ್ಪನೇ ಮಾಡಿದ್ರು. ಮದುವೆ ಇಲ್ಲೇ ಕುತ್ಕೊಂಡು ಮಾತುಕತೆ, ಮದುವೆ ಆಗಲ್ಲ ಅಂತ ಹೇಳಿದ್ದ ಅಂತವನು ಅಪ್ಪ ಒಪ್ಸಿ ಮದುವೆ ಮಾಡಿದ್ರು. ಅವನ್ ನಮ್ದು ಎಲ್ಲದೂ ನಾವೇನು ಇಲ್ದಂತ ಈ 4 ಜನದಲ್ಲಿ ನಾನೇ ಸ್ವಲ್ಪ ಫೈನಾನ್ಸಿಯಲಿ ಪೂರ್, ಇವರೆಲ್ಲ ಸ್ವಲ್ಪ ಗುಡ್ಡಂಡು ಎಲ್ಲಿದ್ರು ಎಲ್ಲರೂ ಇರೋ ವಿಚಾರ, ಅದ್ರಲ್ಲೇನಿಲ್ಲ. ಬಟ್ ಅವಾಗ ಅಪ್ಪ ನಮ್ಮನ್ನ ಎಲ್ಲಿ ತನಕ ಇದು ಮಾಡ್ತು ಅಂದ್ರೆ, ಈಗ ಮೇಲಿರೋದೇನಿಲ್ಲ, ಆ ರೀತಿ ಎಲ್ಲ ಹೇಳ್ಕೊಂಬಾರ್ದು, ತಪ್ಪಾಗಲ್ಲ. ಮನೆ ಇರ್ಲಿಲ್ಲ ನನಗೆ, ಇವ್ರೆಲ್ಲರಿಗೂ ಸ್ವಂತ ಮನೆ. ನಾನು ಯಾವ ಮನೆ ಹೋಗ್ತೀನಿ ಆ ಮನೆ ಕರಿತಿದ್ದೆ ಅಪ್ಪನಿಗೆ, ಅಪ್ಪ ಬರ್ಬೇಕು ನೀನು ಅಂತೇಳಿ. ನಿನ್ ಎಷ್ಟ್ ಮನೆಗೆ ಅಂತ ಬರ್ಲಿ ನಿನಗೆ ಅಂತ ಅಪ್ಪ ಬೈಯೋದು. ನನಗೆ ಬಾಡಿಗೆ ಮನಪ್ಪ, ನಾ ಯಾವ ಮನೆ ಹೋಗ್ತೀನಿ ಬರ್ಬೇಕು ನೀನು. ವಿಚಾರ ಹೇಳ್ತೀನಿ ಕೇಳ್ರಿ, ಎಷ್ಟು ಇದಿದೆ ಅಂದ್ರೆ, ಒಂದ್ ದಿವಸ ಭಾನುವಾರ ಬಂತು, ಶ್ರಾವಣ ಭಾನುವಾರ ಬಂತು, ಬೆಳಗ್ಗೆ ನಿಮ್ ಮನೆಗೆ ಬರ್ತೀನಪ್ಪ. ಅಲ್ಲ ಆಶ್ರಮದ ಎದುರುಗಡೆ ಒಂದು ಬಾಡಿಗೆ ಮನೆಯಲ್ಲಿದ್ದೆ. ಬಾರಪ್ಪ ಅಂದ್ರೆ ಮಧ್ಯಾಹ್ನ ಮಾಡ್ತೀನಿ, ಇಲ್ಲ ನಾ ಮಾಡ್ಸಲ್ಲಪ್ಪ, ಚಿತ್ರಾನ್ನ ಮಾಡಿಸ್ತೀನಿ ಅಂದ್ರೆ ಆಯ್ತು ಚಿತ್ರಾನ್ನ ಮಾಡ್ಸಪ್ಪ. ಆಮೇಲೆ ಇನ್ನೊಬ್ರಿಗೆ ಬೇರೆಯವರಿಗೆ ಕೃಷ್ಣಪ್ಪ ಅವರಿಗೆ ಹೇಳ್ತವ್ರು ಏನೋ ಮಾಡಿದ್ರು, ಅದೆಲ್ಲ ಸೆಕೆಂಡ್ರಿ ಬಿಡಿ. ನಾನು ಪಾರಾಯಣ ಮಾಡ್ತಿದ್ದೀನಿ, ಶ್ರಾವಣ ಸೋಮವಾರ ನಮ್ಮ ಕಟ್ಟುಪಾಡುಗಳನ್ನೆಲ್ಲ ಬಿಡಿಸ್ತಾವ. ಶ್ರಾವಣ ಅಂದ್ರೆ ನಮ್ಮನೇಲಿ ಹೆಂಗ್ ಮಾಡ್ತಾರೆ, ವೀಣಮ್ಮರಿಗೆ ಕೇಳ್ರಿ ನಾವ್ ಹೆಂಗಿರ್ತೀವಿ ಅಂತ. ಎಲ್ಲಾ ಕಟ್ಟುಪಾಡುಗಳನ್ನು ಬಿಡಿಸಿ ಅವತ್ ಬಂದು ನನಗೆ ಸಂಪೂರ್ಣವಾದಂತ ಆಶೀರ್ವಾದ ಮಾಡ್ಕೊಂಡು, ಬಸಣ್ಣ ನಿನ್ನ ಸೇವೆ ಭಗವಂತನಿಗೆ ತಲುಪಿದೆಯಪ್ಪ. 4 ಜನ ಮಕ್ಕಳದ್ದು ಮದುವೆ ಆಗಿರಲಿಲ್ಲ ನನಗೆ, 3 ಜನ ಹೆಣ್ಮಕ್ಳು, ಒಬ್ರದ್ದು ಮದುವೆ ಆಗಿರಲಿಲ್ಲ. ಆಗಲೇ ಒಬ್ರು 26 ವರ್ಷ 27 ವರ್ಷ ಆಗ್ಬಿಟ್ಟಿತ್ತು. ಇನ್ ಮುಂದೆ ನೀನ್ ಏನು ಯೋಚನೆ ಮಾಡ್ಬೇಡಪ್ಪ, ಎಲ್ಲದಾಗುತ್ತೆ. ನಾನು ಹೇಳ್ದೆ ಅಪ್ಪ, ನನಗೆ ಈ ಜನ್ಮದಲ್ಲಿ ಮನೆ ಕಟ್ಟೋದು ತಗೊಳ್ಳೋಂತ ಯೋಗ ಇದ್ದಂಗಿಲ್ಲ,
ನಾನು ಎಲ್ಲಿ ಕರಿತೀನಿ, ನಾನು ಯಾವ ಮನೆ ಹೋಗ್ತೀನಿ ನೀನ್ ಬಂದು ಅಂತ ಹೇಳಿದೆ. ಹಂಗ ಯಾಕಂತೆ ಬಸಣ್ಣ, ಎಲ್ಲ ಆಗುತ್ತೆ ಸುಮ್ಕಿರೋ ಅಂತ. 2 ವರ್ಷದಲ್ಲಿ 3 ಜನ ಮಕ್ಕಳು ಮದುವೆ ಆಯ್ತು, ಒಂದ್ ಮನೆ, 1 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿರೋದು ನಮ್ಗೆ. ಏನೇನು ಇಲ್ಲ, ಮನೆ ಮದುವೆ ಮಾಡಿ 3 ತಿಂಗಳಾಗಿದೆ, ಆ ಮನೆ ಸೆಟ್ ಆಗ್ಬಿಡ್ತಾವ. ಅಪ್ಪ ಹೆಂಗ್ ಮನೆ ಸೆಟ್ ಆಗಿದೆ, ಹೆಂಗ್ ಮಾಡೋದಪ್ಪ, ತಗೊಂಡ್ಬಿಡು ಅಂತ. ದುಡ್ಡೇ ಇಲ್ಲಪ್ಪ, ಹೆಂಗ್ ತಗೊಳ್ಳೋದು, ಇನ್ನು ಹೋಗು ಮನೆ ರಿಜಿಸ್ಟರ್ ಮಾಡಿ ಇನ್ನೂ ದುಡ್ಡು ಉಳಿತಾವ, ನಿನ್ನ ಹತ್ರ ಹೋಗು ತಗೋಗು ಅಂತ. ಅಪ್ಪ ಹೇಳ್ದಂಗೆ ರಿಜಿಸ್ಟರ್ ಮಾಡಿದ್ಮೇಲೆ 2 ಲಕ್ಷ ರೂಪಾಯಿ ದುಡ್ಡು ಇತ್ತು ನನ್ನ. ಅದು ಹೆಂಗ್ ಬಂತು ಏನು, ಮತ್ತೆ ನಾನು ಯಾರು ಒಬ್ಬರ ಹತ್ರನೂ ಕೇಳಿಲ್ಲ ಕೊಡ್ರಿ ಅಂತೇಳಿ, ಎಲ್ಲರೂ ಅವ್ರವರೇ ತಗೊಂಡ್ ಕೊಟ್ಟಿರೋದು ಮನೆ. ಮತ್ತೆ ಇದು ಹೆಂಗ್ ಸಾಧ್ಯ ಇದೆಲ್ಲ? ಗುರುವಿಂದಲ್ದೆ ಇನ್ ಯಾರ್ದಾಗತ್ತೆ? ಏನೂ ಇಲ್ದಂತವ್ರಿಗೆ. ಈಗ ಮೊನ್ನೆ ಹೋದ ವರ್ಷ 1 ಎಕರೆ ಜಮೀನ್ ತಗೊಂಡೆ ರಿಟೈರ್ಡ್ ಆದ್ಮೇಲೆ. ಅದು ಇದು ಅಲ್ಲಿ ತೋಟನೂ ಕಟ್ಟಿದೆ, ಅಲ್ಲೊಂದು ಮನೆ ಕಟ್ಟು ಅಂತ. 18 ಅಡಿ 27 ಅಡಿ ಮನೆ ಕಟ್ಟಪ್ಪ ಅಂತ ಕಟ್ಟಿದೆ ಮನೆ. ಗೃಹಪ್ರವೇಶಕ್ಕೆ ಕರೆದೆ, ಇಲ್ಲ ಬಸಣ್ಣ ಈಗ ಎಲ್ಲೂ ಹೋಗ್ತಾ ಇಲ್ಲ, ನಾನು ಬರೋಲ್ಲ ಅಂತ. ಏನೋ ಬಿಡಪ್ಪ, ನೀ ಹೇಳಿಕೆ ಕಟ್ಟಿದೀನಿ, ಇನ್ನೇನು ನಾನು ಹೋಗಲ್ಲ ಅಲ್ಲಿಗೆ, ಅದಂಗೆ ಬಿದ್ದಿಟ್ಬಿಡೋದು. ಕ್ಯಾಲೆಂಡರ್ ತಗೊಂತು 31ನೇ ತಾರೀಕು ಬಂದ್ಬಿಡ್ತೀನಪ್ಪ ಅಂತ. ಬರ್ಲಿಲ್ಲ. 5ನೇ ತಾರೀಕು ಬರ್ತೀನಿ ಅಂತ, 5ನೇ ತಾರೀಕು ಕ್ಯಾನ್ಸಲ್ ಆಗಿದೆ. 8ನೇ ತಾರೀಕು ಬಂದ್ವಿ. ಒಂದ್ ಸಣ್ಣ ಗುಡಿಸ್ಲು ಕಟ್ಟಿರೋದು ನಾವು, ಅದನ್ನು ಸಮೇತ ಅವರೇ ಉದ್ಘಾಟನೆ ಮಾಡ್ಬಿಟ್ಟಿದ್ವಿ. ಮನೆ ಗೃಹ ಪ್ರವೇಶ ಯಾರಿಗೂ ಕರಿಬೇಡ, ನಾನೇ ಬರ್ತೀನಿ, ಆಲೋಚಿಸ್ಕೊಡ್ತೀನಿ. ಮಗನ್ ಮದುವೆ ಬೆಂಗಳೂರಿಗೆ ಬಂದು ಮದುವೆ ಮಾಡ್ಕೊಟ್ಟು ಬಂತು. ಅರ್ಧ ಗಂಟೆ ಲೇಟ್ ಆಗಿ ಬಂತು. ಅವನ್ ಮಗ ತಾಳಿನೇ ಕಟ್ಟಿಲ್ಲ, ಹಂಗೆ ಇಟ್ಕೊಂಡು ನಿಂತ್ಕೊಂಡಿದ್ದ. ಯಾವ್ದೋ ಒಂದು ಪುಸ್ತಕದಲ್ಲಿ ಬಂದಿದ್ದಾರೆ ನೋಡ್ರಿ. ಅರ್ಚಕರು ಅವರು ಟೈಮ್ ಆಯ್ತು, ಮುಹೂರ್ತ ಮುಗೀತು, ಮುಹೂರ್ತ ಮುಗ್ತಾ ಐತೆ, ಮುಹೂರ್ತ ಅಂತ ಅಪ್ಪ ಬಂದಿಲ್ಲ, ಕಟ್ಟಲ್ಲ, ಕಟ್ಲೇ ಇಲ್ಲ. ಆಮೇಲೆ ಬಂದ್ರೆ ಅದು ಮದುವೆ ಮಂದಿರ ಆಗ್ಲಿಲ್ಲ, ಅದು ಅದೊಂದು ಭಜನಾ ಮಂದಿರ. ಭಜನಾ ಮಂದಿರ ನಮಗೆ ಏನೂ ಇಲ್ದಂತ ಜೀರೋ ಇಂದ ಬಂದಂತವ್ರು ನಾವು. ಅಂತವರಿಗೆ ಅವನ್ ಬಿಟ್ರೆ ಬೇರೆ ಏನು ಕಾಣ್ತಿರ್ಲಿಲ್ಲ ನಮಗೆ. ಆಮೇಲೆ ನಾವ್ ಯಾವ್ದು ಬೇಕು ಅಂತ ಅರಸ್ಕೊಂಡು ಹೋದವರಲ್ಲ. ಇವರೆಲ್ಲ ಸೀನಿಯರ್, ಸುಳ್ಳು ಯಾಕೆ ಹೇಳ್ಬೇಕು, ಇವ್ರೇನೋ ಸುಳ್ಳು ಹೇಳಿದ್ರು, ಇವರಿಗಿಂತ ನಾನ್ ಜೂನಿಯರ್. ಆಮೇಲೆ ಇವರೇ ನನ್ನ ಕರ್ಕೊಂಡ್ ಬಂದಿದ್ದು. ನನಗೆ ಇಲ್ಲಿ ಕರ್ಕೊಂಡ್ ಬಂದಾಗ ಅಪ್ಪ 3 ವರ್ಷ ಮಾತಾಡ್ಸಿದ್ರು. ಇವ್ರಿಗೆ ಮಾತಾಡ್ಸೋದು, ನನಗೆ ಮಾತಾಡ್ಸಿಲ್ಲ. 3 ವರ್ಷ ಮಾತಾಡ್ಸಿದ್ರು. ಏನೋ ಬರ್ಬೇಕು ಅನ್ಸೋದು ಬಂದು ಹೋಗ್ತಿದ್ದೆ ಅಷ್ಟೇ. ಆನಂತರದಲ್ಲಿ ಅದು ಏನೇನೋ ಆಯ್ತು, ಇಲ್ಲಿ ತನಕ ಬಂತು. ಏನೇನೋ ಆಯ್ತು ಅಂದ್ರೆ ಅದು ಹೇಳಿದ್ರೆ ಬೆಳಕದ್ರು ಮುಗಿಯಲ್ಲ, ಅದು ಅಷ್ಟಿದೆ. ರಾಧಾಕೃಷ್ಣಣ್ಣ, ನೀವು ಸ್ವಲ್ಪ ನಿಮ್ಮ ಅಪ್ಪನ ಜೊತೆ ಯಾತ್ರೆ ಇದೆ ಹೇಳಿ. ಯಾತ್ರೆದು ಇದೆ, ಅದಕ್ಕಿಂತ ಇನ್ನೊಂದು ತುಂಬಾ VIP ಅಂತ ಹೇಳ್ಬಿಟ್ಟು ಹೇಳಿ. ಏನಾಯ್ತು, ಹಿಂಗೆ ಅವಾಗಿನ್ನು ಆಶ್ರಮ ಆಗಿತ್ತು. ಸ್ವಲ್ಪ ನಮ್ಮ ಈಶ್ವರಪ್ಪ ಅವರು ಅವಾಗಿನ್ನು ಮಿನಿಸ್ಟರ್ ಆಗಿದ್ರು, ಎಲೆಕ್ಟ್ರಿಕಲ್ ಮಿನಿಸ್ಟರ್ ಆಗಿದ್ರು, ಇದರಲ್ಲಿ ಆಗಿದ್ರು, ಎನರ್ಜಿ ಮಿನಿಸ್ಟರ್ ಆಗಿದ್ರು. ಆಮೇಲೆ ಅಂತ ಟೈಮಲ್ಲಿ ಒಂದೇನಾಯ್ತು, ಅಪ್ಪ ಅವರ ಇಲ್ಲಿಗೆಲ್ಲ ಬಂದು ಹೋಗಿದ್ರು. ಎಲ್ಲ ಒಂದ್ ಸ್ವಲ್ಪ ಚೆನ್ನಾಗಿದ್ರು ಅವ್ರು, ಈಶ್ವರಪ್ಪ ಚೆನ್ನಾಗಿ ಮಾತಾಡ್ಸೋರು, ಎಲ್ಲ ಮಾಡೋರು. ಒಂದ್ಸರಿ ಏನಾಗಿದೆ, ಅಪ್ಪನ ಉಪರಟ್ಟಿಲಿ ಅಮ್ಮಂದು ಹಬ್ಬ ಏನೋ ಮಾಡ್ತಾರೆ. ಅಮ್ಮನ ಹಬ್ಬ ಮಾಡೋ ಟೈಮಲ್ಲಿ ಹಬ್ಬದ ಹಿಂದಿನ ಎಲ್ಲ ಅಲ್ಲಿ ಊರಲ್ಲೆಲ್ಲ ಆಟ ಆಡ್ತಾರೆ, ಇಸ್ಪೀಟ್ ಆಟ, ಅದು ಇದು ಎಲ್ಲ ಆಡ್ತಾರೆ. ಅಂತ ಟೈಮಲ್ಲಿ ಏನಾಗಿದೆ, ಇಲ್ಲಿ ಚಳ್ಳಕೆರೆಗೆ ಹೊಸ SP ಬಂದಿರುತ್ತೆ, ಲೇಡಿ SP ಬಂದಿದ್ದಾರೆ. ಅವ್ರು ಏನ್ ಮಾಡ್ಬಿಟ್ಟಾರೆ, ಹಿಂಗೆಲ್ಲ ಹಬ್ಬ ಟೈಮಲ್ಲಿ ಇಸ್ಪೀಟ್ ಆಡ್ತಾರಲ್ಲ, ಸೀದಾ ಊರಿಗೆ ನುಗ್ಬಿಟ್ಟು ಮನೆಯಲ್ಲಿ ಇರೋ ಎಲ್ಲಾ ಗಂಡಸರನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಹಾಕ್ಬಿಟ್ಟಾರೆ. ಒಂದ್ 40 50 ಜನ ಹಾಕ್ತಾರಂತ. 50 ಜನರನ್ನ ಉಪ್ಪಾರಟ್ಟಿಂದ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗ್ಬಿಟ್ಟು ಸ್ಟೇಷನ್ಗೆ ಹಾಕ್ಬಿಟ್ಟಿದ್ದಾರೆ. ಅಪ್ಪ ನನಗೆ ಸಂಜೆಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಪ್ಪ ಮಾರನೇ ದಿನ ಬೆಳಿಗ್ಗೆ ನನಗೊಂದು 6:30 ಗಂಟೆ ಅಷ್ಟು ಬೆಳಿಗ್ಗೆನೆ ಫೋನ್ ಮಾಡ್ಬಿಟ್ಟಿದ್ದಾರೆ. ನೋಡಪ್ಪ, ಊರಲ್ಲೆಲ್ಲ ಹಬ್ಬ ಇದೆ, ಎಲ್ಲ ಗಂಡಸರನ್ನ ತಗೊಂಡೋಗಿ ಹಾಕ್ಬಿಟ್ಟೆ ಸ್ಟೇಷನ್ ಒಳಗೆ. ನೀನ್ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ, ಅವ್ರನ್ನೆಲ್ಲ ಬಿಡಿಸ್ಕೊಡ್ಬೇಕು ನನಗೆ. ಅಪ್ಪ ಹೇಳ್ತಿದ್ರೆ, ನೀನ್ ಈಶ್ವರಪ್ಪಗಾರ ಹೇಳ್ಕೊ, ಇನ್ಯಾರ ಅಪ್ಪಗಾರ ಹೇಳ್ಕೊ, ಹಂಗೆ ಹೇಳ್ತಿದ್ರೆ. ಈಶ್ವರಪ್ಪಗಾರ ಹೇಳ್ಕೊ, ಇನ್ಯಾರ್ಯಾರ ಅಪ್ಪಗಾರ ಹೇಳ್ಕೊ, ನನಗೆ ಅವರೆಲ್ಲ ಹಬ್ಬಕ್ಕೆ ಬರ್ಬೇಕಪ್ಪ, ಅವರೆಲ್ಲ ಹಬ್ಬದ ಅಷ್ಟೊತ್ತಿಗೆ ಅವರೆಲ್ಲ ಮನೇಲಿ ಇರ್ಬೇಕಪ್ಪ. ಬೆಳಿಗ್ಗೆ ನನಗೆ ಅವಾಗೆಲ್ಲ ಅಪ್ಪ ಜಾಸ್ತಿ ಮಾತಾಡ್ತಿದ್ರು.
ನನಗೇನು ಅಂದ್ರೆ ಯಾರು ಹೋಗಿ ನಮ್ಮ ಸ್ವಂತ ಇದಕ್ಕಾಗಿ ಕೇಳಕ್ಕೆ ಭಾರಿ ಏನೇ ವಿಷಯ ಇದ್ರು ನಾವು ಯಾರ ಹತ್ರ ಹೆಲ್ಪ್ ತಗೊಂಡವ್ರೆ ಅಲ್ಲ, ನಾವು ಕೇಳೋದೇ ಇಲ್ಲ. ದೇವ್ರ ಪ್ರಾರ್ಥನೆ ಮಾಡ್ತೇವೆ, ಇನ್ನೇನೋ ಮಾಡ್ತೀವಿ ಅಷ್ಟೇ ಹೊರತು ಇನ್ನೊಬ್ರು ಕೆಲ್ಸಕ್ಕಾಗಿ ನಾವು ಓಡಾಡೋದು ಯಾವ್ದು ಮಾಡಲ್ಲ. ಅಪ್ಪ ನೀನ್ ಏನಾದ್ರು ಮಾಡೋ ನನ್ಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ರು. ನನಗೆ ಟೆನ್ಷನ್ ಆಗ್ಬಿಡ್ತು. ಸೀದಾ ಬೆಳಗ್ಗೆ ಎದ್ದು ಈಶ್ವರಪ್ಪ ಮನೆಗೆ ಹೋಗಿದ್ರೆ ಅವರು ಹೋಗಿ ಸೀದಾ ಟೆನಿಸ್ ಆಟ ಆಡಕ್ ಹೋಗಿದ್ದಾರೆ. ಅವ್ರು ಅವತ್ತು ಶನಿವಾರನ ಭಾನುವಾರ ಇನ್ನೂ ಬಂದಿದೆ, ಅವ್ರು ಊರಿಗೆ ಬಂದಿದ್ದಾರೆ. ಊರಿಗೆ ಬಂದಿದ್ರೆ ಟೆನಿಸ್ ಆಡಕ್ ಹೋಗಿದ್ದಾರೆ ಅಂತ ಅಂದ್ರು. ನನಗೆ ಮನೇಲಿ ಕೂದಲಾಗ್ತಿಲ್ಲ, ಟೆನ್ಷನ್ ಅಂದ್ರೆ ಟೆನ್ಷನ್. ಸುಮ್ಮನೆ ರೋಡಲ್ಲಿ ಓಡಾಡ್ತಾ ಇದ್ದೇನೆ, ಅವ್ರು ಬರೋ ದಾರಿಲಿ ಓಡಾಡ್ತಿದ್ದೇನೆ. ಅಲ್ಲಿ ನಮ್ಮ ಮನೆಗೆ ಎಂಟ್ರೆನ್ಸ್ ಅಲ್ಲಿ ರೈಲ್ವೆ ಟ್ರ್ಯಾಕ್ ಇದೆಲ್ಲ, ರೈಲ್ವೆ ಟ್ರ್ಯಾಕ್ ಹತ್ರ ಹಿಂಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಹಿಂಗ್ ಬರ್ತಿದ್ದೆ. ಸಡನ್ ಆಗಿ ಈಶ್ವರಪ್ಪನ ಗಾಡಿ ಬಂದ್ಬಿಡ್ತು. ಈಶ್ವರಪ್ಪನ ಗಾಡಿಯಲ್ಲಿ ಇದ್ ಮಾಡ್ಕೊಂಡು ಪೈಲಟ್ ಎಲ್ಲ ಇರೋ ಪೊಲೀಸ್ ಎಲ್ಲ, ನಾವು ಪೈಲಟ್ ಹೋಗ್ತಿದ್ದಾಗ ಕೈ ಅಡ್ಡ ಹಾಕ್ಬಿಟ್ಟ ಈಶ್ವರಪ್ಪ ಅವ್ರಿಗೆ. ಸೊ ಪರಿಚಯ ಎಲ್ಲ ಇತ್ತು. ಏನಪ್ಪ ಅಂತ ಅವರು ಗಾಡಿಯಿಂದ ಇಳಿದು ಅಪ್ಪ ಹಿಂಗ ಆಗಿದೆ, ಅಪ್ಪ ಅವ್ರದ್ದು ಮನೆ ಊರಲ್ಲಿ ಹಬ್ಬ ಐತಂತೆ, ಎಲ್ಲರನ್ನ ತೋಡೋಗಿ ಇದಕ್ಕೆ ಹಾಕ್ಬಿಟ್ಟಿಯಾರ ಕಣಪ್ಪ, ಹಂಗೆ ನಾನೇನ್ ಮಾಡ್ಬೇಕಪ್ಪ ಅಂತಂದ್ರು. ನೀವೇನು ಮಾಡ್ಬೇಡ್ರಪ್ಪ ಅಂದ್ರೆ ಈಶ್ವರಕ್ಕಂತ ಮೊಬೈಲ್ ಇತ್ತಲ್ಲ, ಸೀದಾ ಅಪ್ಪ ಫೋನ್ ಹೊಡ್ಬಿಟ್ಟೆ. ಅಪ್ಪ ಈಶ್ವರಪ್ಪ ಇದ್ದಾರೆ, ಇನ್ನೂ ಒಂದು ಮಾತಾಡ ನಾನು ಹೇಳ್ತಿದ್ದೇನೆ ಎಲ್ಲ ಅಂತ ಹೇಳಿದ್ರು. ಅದೇ ವಿಷಯನೆಲ್ಲ ಹೇಳಿದ್ರು. ಆಮೇಲೆ ಅದು ಕೂಡ ನಾನೆಲ್ಲ ಈಶ್ವರಪ್ಪಗೆ ಹೇಳಿದೆ. ಅಷ್ಟೇ ತಾನೆ ನಾನು ಮಾಡ್ತಿದ್ದಾನಪ್ಪ ಅಂತ ಅವರು ಅಷ್ಟಕ್ಕೆ ಅವ್ರು ಗಾಡಿ ಹತ್ಕೊಂಡು ಹೋದ್ರು. ನಾನು ಅಪ್ಪಗೂ ಹೇಳಿದೆ. ಅಪ್ಪಗೂ ಆಯ್ತಪ್ಪ ಹಿಂಗ್ ಮಾಡ್ತೀನಿ ಅಂತಂದು ಹೇಳ್ಕಣಪ್ಪ ಅಂದೆ, ಹಂಗೆ ಹಿಂಗೆ ಅಂತ ಅಂದು ಇದು ಮಾಡಿದ್ದಾರೆ. ಅದ್ರ ಹಾಗೆ ಒಂದು ಅವರು ಈಶ್ವರಪ್ಪ ಅವರು ಮಿನಿಸ್ಟರ್ ಇರ್ಬೋದು, ಏನೋ ಇಲ್ಲಿ ಜ್ಯುರಿಡಿಕ್ಷನ್ ಬೇರೆ ಇರುತ್ತೆ. ಅವು ಹೊಸ SP ಬಂದಿರೋ ಏನು ವಿಷಯ ಗೊತ್ತಿಲ್ಲ. ಒಟ್ಟಿನಲ್ಲಿ 9:30 10 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ರಿಲೀಸ್ ಆಗ್ಬಿಟ್ಟಾರೆ. ಎಲ್ಲರನ್ನು ಬಿಟ್ಬಿಟ್ಟು ಮಾಡ್ಬಿಟ್ಟಾರೆ. ಅಪ್ಪ ಆಮೇಲೆ 11 ಗಂಟೆಗೆ ಫೋನ್ ಮಾಡ್ಕೊಂಡು ತುಂಬಾ ಧನ್ಯವಾದ ಕಣಪ್ಪ ನಿಮ್ಗೆ, ಎಲ್ಲರನ್ನು ಬಿಡಿಸ್ಬಿಟ್ಟಿಯಪ್ಪ. ಅಲ್ಲಿ ಕೇಳಿದ್ರು ನೋಡಿ, ಅಪ್ಪನೇ ಆಟ ಆಡ್ಸೋದು ಏನು ಆಗಲ್ಲ, ಏನು ಮಾಡಲ್ಲ, ಅಪ್ಪನೇ ಮಾಡ್ಸಿರೋದು ಎಲ್ಲದನ್ನು ಅವರೇ ಮಾಡ್ಕೊಂಡು ಎಲ್ಲ ಧನ್ಯವಾದ ಹೇಳಪ್ಪ, ನೀನ್ ಯಾವತ್ ಬರ್ತೀವಿ ಶಿವಮೊಗ್ಗ ಇಲ್ಲಿಗೆ ದೊಡ್ಡೇರಿಗೆ ಅಂತ ಹೇಳ್ತಿದ್ದಾರೆ. ಆಯ್ತಪ್ಪ, ಹಬ್ಬ ಎಲ್ಲ ಆಗ್ಲಿ, ಇವ್ರದ್ದೆಲ್ಲ ಹಬ್ಬ ಮುಗಿದು ಮಾರ ಬರ್ತೀನಪ್ಪ ಅಂತಂದ್ರೆ ಅಷ್ಟೊಳಗೆ ಏನ್ ಮಾಡ್ಬಿಟ್ರಿ ಅಪ್ಪ, ಊರ್ನವ್ರು ಎಲ್ಲ ಹಿರಿಯೋ 60-70 ವರ್ಷ ಆದವ್ರು ಎಲ್ಲರೂ ಬಂದ್ಬಿಟ್ಟಿರಲಿಲ್ಲ ಆಶ್ರಮಕ್ಕೆ. ನಾ ಇಲ್ಲಿ ಕೇಳಂದ್ರೆ ಬರ್ತಿದ್ದೇನೆ. ಅಲ್ಲ ಆಗ್ಲೇ ಅಪ್ಪ ನಿಲ್ಸ್ಕೊಂಡು, ನೋಡಪ್ಪ ಇವನೇ ಕಣಪ್ಪ, ಎಲ್ಲ ನಿಮ್ಮನ್ನೆಲ್ಲ ಜೈಲಿಂದ ಬಿಡಿಸ್ಕೊಟ್ಟಿರೋದು, ಹಂಗೆ ಹಿಂಗೆ. ನನಗೆ ಹಿಂಗೆಲ್ಲ ಅಲ್ಪ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಂದೇನು ಪಾತ್ರನೇ ಇಲ್ಲ ಅಲ್ಲಿ, ಏನೇನು ಪಾತ್ರ ಇಲ್ಲ. ನೋಡಪ್ಪ ಅವರು ಕಾಲಿಗೆ ಬೀಳ್ತಿದಾರೆ ಕಣಣ್ಣ. ಅವ್ರು ಎಲ್ಲರೂ ನಮ್ಗೆಲ್ಲ ನಮ್ಮ ಮನೆಯೆಲ್ಲ ಸಂತೋಷ ಅಂತ ಅಂದ್ಕೊಟ್ಟು ಕಣಪ್ಪ, ನಿಮ್ಗೆ ಈಗಲೂ ಕೂಡ ಅವ್ರು ಬಂದ್ರೆ ನಮ್ಗೆ ನಮಸ್ಕಾರ ಮಾಡ್ತಾರೆ. ಹಂಗೆ ಅಷ್ಟು ಇದು ಅಂದ್ರೆ ಅಪ್ಪನ್ ಮೈಮೆ ನೋಡ್ರಿ. ಇದು ಮಾಧ್ಯಮ ಅಷ್ಟೇ, ನಾವು ಅಷ್ಟೇ ಹೊರತು ಎಲ್ಲ ಅಪ್ಪನ ಕೈಲೇ ಗೊತ್ತಿರುತ್ತೆ, ಏನೇನ್ ಮಾಡ್ಬೇಕು ಎಲ್ಲರೂ ಗೊತ್ತಿರುತ್ತೆ. ಆದ್ರೆ ಅಪ್ಪ ಯಾವನೋ ಒಬ್ಬ ಭಕ್ತನ ದೊಡ್ಡವನ್ನ ಇನ್ನು ಇವನಿಂದ ಆಗೋಯ್ತು, ಅವನಿಂದ ಆಗೋಯ್ತು. ನಿಜವಾಗಿ ನಾವು ಅದು ಪಾತ್ರರೇ ಅಲ್ಲ. ಅದು ನನಗೆ ನಿಜವಾಗಿ ನಾವು ಒಬ್ರ ಹತ್ರ ಮಾತಾಡಿದವ್ರಲ್ಲ, ಒಬ್ರ ಹತ್ರ ಇದಿಲ್ಲ. ಅದ್ ನೋಡ್ರಿ ಅಂತ ಅದು ಊರಲ್ಲಿ ಹಬ್ಬ ಇದೆ ಅಂದ್ರೆ ಎಷ್ಟು ಟೆನ್ಷನ್. ಹಬ್ಬದ ಸಮಯದಲ್ಲಿ ಅವ್ರನ್ನೆಲ್ಲ ತಗೊಂಡ ಪೊಲೀಸ್ ಸ್ಟೇಷನ್, ಅವ್ರು ಕೆಟ್ಟ ಕೆಲಸ ಮಾಡ್ಲಿ ಒಳ್ಳೆ ಕೆಲಸ ಮಾಡ್ಲಿ ಕೇಳಲ್ಲ, ಜೈಲಿಗೆ ಹಾಕ್ಬಿಟ್ಟಿದ್ದಾರೆ ಅಂದ್ರೆ ಜನಕ್ಕೆ ಅದೇ ಒಂದು ದೊಡ್ಡ ಅಪವಾದ ಆಗ್ಬಿಟ್ಟಿರ್ತಾರೆ. ಇವ್ರನ್ನೆಲ್ಲ ಕೂಡ ಹಾಕ್ಬಿಟ್ಟಿದ್ದಾರೆ. ಅಂತದ್ರಲ್ಲಿ ಅವ್ರನ್ನೆಲ್ಲಾ ಬಿಟ್ಟು ಹಬ್ಬದ ದಿನ ಎಲ್ಲರೂ ಸುಖವಾಗಿ ಬಂದು ಹಬ್ಬ ಮಾಡೋದು ನೋಡ್ರಿ. ಅಪ್ಪನ ಮಹಿಮೆ ಎಷ್ಟಿದೆ ನೋಡ್ರಿ ಅದು. ಸುಮ್ಮನೆ ಯಾವ್ದೋ ಟೈಮಲ್ಲಿ ಅವಕ ಎಲ್ಲದೂ ಆಗುತ್ತೆ ಅಪ್ಪನ ಕೈಲೇ. ಆದ್ರೆ ಅದು ನನಗೆ ಆ ಘಟನೆ ನನ್ಗೆ ಅವತ್ತೊಂದು ಹಿಂಗಾಯ್ತು. ಇದೊಂದು ಸಣ್ಣ ವಿಷಯ. ಅವತ್ತು ಏನ್ ಮಾಡ್ಬಿಟ್ರು, ಒಂದಿನ ನಾವ್ ಹಿಂಗ್ 4 ಜನ ಇದ್ದಾಗ ಅಪ್ಪ ಫೋನ್ ಮಾಡ್ಕೊಂಡ್ಬಿಟ್ಟು, ನೀವು ಹೋಗ್ಬಿಟ್ಟು ಇಲ್ಲಿ ಯಾವ್ದಣ್ಣ ಹಿರಿಯರು MLA ಯಾರಣ್ಣ ಅವ್ರ ಹೆಸರು ಸುಧಾಕರ್ ಹೋಗಿ ಮಿನಿಸ್ಟ್ರಿ ಕೊಡಿಸ್ಬೇಕು ಅಂತಿದ್ದಾರೆ ಅಪ್ಪ. ನಮ್ 4 ಜನ ಹೋಗ್ಬಿಟ್ಟು, ನೀವು ಈಶ್ವರಪ್ಪ ಹೇಳ್ಬಿಟ್ಟು ಅವ್ನಿಗೆ ಮಿನಿಸ್ಟ್ರಿ ಕೊಡಿಸ್ಬೇಕಪ್ಪ, ನೀವು ನಮ್ಗೆ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ ನೀವು ಮಿನಿಸ್ಟ್ರಿ ಮಾಡ್ಬೇಕು. ಡೆಪ್ಟಿ ಸಿಎಂ ಈಶ್ವರಪ್ಪ. ನೀವು 3 ಜನ ಸೇರಿ CM 4 ಜನ ಹೋಗಿ ಅವ್ನ ಮನೆಗೆ ಹೋಗ್ಬಿಟ್ಟು ಈಶ್ವರಪ್ಪ ಮಾತಾಡ್ಬಿಟ್ಟು ಅವ್ನಿಗೆ ನನಗೆ ಮಾತು ಬರ್ಬೇಕು, ಅವ್ನು ಮಿನಿಸ್ಟರ್ ಮಾಡ್ತೀನಿ ಅದನ್ನ ಅವ್ರ ಕೈಯಿಂದ ಅನ್ಸ್ಬೇಕು ಅಂತ ಹೇಳಿದ್ರೆ ಏನು ಖುಷಿ. ನಾವು ನೋಡಿದ್ರೆ ಈಶ್ವರಪ್ಪನ ಮನೆಗೆ ಹೋಗ್ಬಿಟ್ರೆ ಒಂದು ರಾಶಿ ಜನ ಕುತ್ಕೊಂಡಿದ್ದಾರೆ. ಎಲ್ಲರೂ ಕುತ್ಕೊಂಡು ಓಪನ್ ಹಾಲಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ, ಓಪನ್ ವರಾಂಡದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ಇರ್ಲಿ ಅವ್ರದ್ದೆಲ್ಲ ಮುಗಿಸ್ಕೊಂಡು ಹೋಗಿ ಆಗ್ಲಿ ಅಂತ ಹೇಳ್ಕೊಂಡು ಆಮೇಲೆ ಅವರೆಲ್ಲ ಮೀಟಿಂಗ್ ಮುಗಿಸ್ಕೊಂಡು ಹೋಗೋಷ್ಟೇ ರಾತ್ರಿ 11 ಗಂಟೆ ಆಗಿದೆ. 11 ಗಂಟೆ ರಾತ್ರಿ. ಆಮೇಲೆ ನಾವು 4 ಜನ ಹೋಗಿ ಹೆಂಗ್ ಮಾತಾಡ್ಸೋದು, ಬರ್ರಿ ಅವ್ರು ಮಲ್ಲಾಯಿನ್ ಎಲ್ಲ ಭಕ್ತರುಗಳು ಬಂದಿರೋ ಬರ್ರಿ ಅಂತ ಹಿಂಗ್ ಕರೆದ್ರು.
ಕರೆದುಕೊಂಡು ಏನಪ್ಪ ನೀವು ಏನ್ ಇಷ್ಟೊತ್ತಿಗೆ ಬಂದಿರ? ಇಲ್ಲ ಅಣ್ಣ ನಮಗೆಲ್ಲ ಮಿನಿಸ್ಟರ್ಶಿಪ್ ಬೇಕು ಅಂತ. ಈಗ ಹಾಸ್ಯ ಮಾಡ್ಲೇಬೇಕಲ್ಲೇ, ಹಾಸ್ಯ ಮಾಡಿದ್ರೆ ನಮ್ ಪಾಯಿಂಟ್ ಅನ್ನು ಹೇಳಕ್ ಆಗೋದಿಲ್ಲ. ನಾವು 4 ಜನ ಅಣ್ಣ, ನಮ್ 4 ಜನಕ್ಕೆ ಒಂದು ಮಿನಿಸ್ಟರ್ ಕೊಡ್ಬೇಕಣ್ಣ ನಿಮ್ ಕೈಲ ಅಂತ ಈ ತರ ಹೇಳ್ಕೊಂಡು ಮಾತಾಡಿಸ್ಕೊಂಡು ಈ ತರ ಮಾತಾಡಿಸಿ ಆಮೇಲೆ ಕೊನೆಗೆ ಅಪ್ಪ ಹಿಂಗೆ ಹೇಳಿದಾರೆ ಇವ್ರದ್ದು ವಿಷಯ ಅಂತ ಹೇಳ್ಕೊಳ್ಳೆ ಅವರು ಹಂಗೆಲ್ಲ ಹೇಳಿದ್ರು. ನಿಮ್ ಗುರು ಹೇಳಿದ್ರು ನಾನು ಮಾಡೇ ಮಾಡ್ತೀನಿ ಅಪ್ಪ, ಅವ್ರು ಹೇಳಿದ್ರು ನಿಮ್ ಗುರು ಹೇಳಿದ್ರು ಹಂಗೆ. ಆ ಕೂಡ್ಲೆ ಸುಧಾಕರ್ಗೆ ಫೋನ್ ಮಾಡಿದ್ರು. ಎಷ್ಟೊಂದು ಅರ್ಧ ಗಂಟೆ ಮಾತಾಡಿದ್ರು ಸುಧಾಕರ್ಗೆ. ಎಲ್ಲಾ ಮಾತಾಡಿ ನೀನ್ ಏನ್ ಯೋಚನೆ ಮಾಡ್ಬೇಡ, ನಿನಗೆ ಚಿತ್ರದುರ್ಗದ ಇದು ಕೊಡ್ತೀನಿ, ಉಸ್ತುವಾರಿ ಕೊಡ್ತೀನಿ ಎಲ್ಲ ಹೇಳಿ ನೀನು ಮುಂದಿನ ಎಷ್ಟು ಮತ್ತೊಂದು 15 ದಿನಕ್ಕೆ ಇಂಡಿಪೆಂಡೆನ್ಸ್ ಡೇನ ರಿಪಬ್ಲಿಕ್ ಡೇನ ಯಾವ್ದೋ ಇತ್ತು, ನೀನೇ ಫ್ಲಾಗ್ ಹಾಯಿಸ್ಟ್ ಮಾಡಿದಂತೆ ಹಂಗೆಲ್ಲ ಭರವಸೆ ಕೊಟ್ಟು ಯಾರ್ಕಂಡ್ರೆ ಹಂಗೆಲ್ಲ ಕೊಟ್ಟು ಆಮೇಲೆ ಅಪ್ಪಗೆಲ್ಲ ಹೇಳಿ ನನ್ ಕೆಲ್ಸ ಮುಗಿಸ್ಬಿಟ್ಟು ಬೆಳಗ್ಗೆ ಎದ್ಬಿಟ್ರೆ ಅವ್ನು ಎಲ್ಲ ಓಡೋ ಸುಧಾಕಿದ್ರು ಆರ್ಡಿನೇಷನ್ ಮಾಡ್ಕೊಂಡು ಗೌರ್ಮೆಂಟ್ ಅಲ್ಲ ಅಂದ್ರೆ ನಾವು ಅಪ್ಪ ಹೇಳಿದ್ರೆ ಆ ಮಾತುಗಳು ಹೆಂಗೆ ರೆಡಿ ಮಾಡ್ತೀವಿ ಅನ್ನಕ್ಕೆ ಅದು ಅಷ್ಟೇ, ಮತ್ತಿನ್ನೇನಿಲ್ಲ. ಅಪ್ಪನೇ ಎಲ್ಲ ಮಾಡಿಸ್ತಾರೆ. ಅಲ್ಲ ನಾವು ಯಾವ್ದಾರೊಬ್ರು ಮಿನಿಸ್ಟರ್, ನಮಗೆ ಪಕ್ಷದ ಬಗ್ಗೆನೂ ಗೊತ್ತಿಲ್ಲ, ಮಿನಿಸ್ಟರ್ ಬಗ್ಗೆ ಗೊತ್ತಿಲ್ಲ, ನಾವು ಯಾರ್ಯಾರು ಅಲ್ಲ ಅವ್ರ ಮುಂದ್ಗಡೆ. ಒಬ್ಬ ಕಾರ್ಯಕರ್ತರ ಆಗಿದ್ರೆ ಏನಾದ್ರು ಹೇಳ್ಬೋದು, ಕಾರ್ಯಕರ್ತರು ನಾವು ಅಂತರಲ್ಲಿ ಅಪ್ಪ ಹೇಳಿದ್ರು ನಮ್ಗೆ ಆ ಧೈರ್ಯ ಗುರುವಾಕ್ಯ ಪಾಲನೆ ಮಾಡಕ್ಕೆ ಧೈರ್ಯ ಬಿಡೋದು, ಧೈರ್ಯ ಕೊಡೋದು. ರಾತ್ರಿ 11:30 ಕೇಳಿದ್ರೆ 11:30 ಮಾತಾಡಿದ್ರು ಅವ್ರಿಗೆ. ಮಾತಾಡ್ಬಿಟ್ಟು ಆಯ್ತಪ್ಪ ನೀನ್ ಮಾಡ್ತೀನಿ. ಮಾರನೇ ದಿನ ಕುರುಗೋಡಿಗೆ ಅಪ್ಪ ಟೂರ್ ಇತ್ತಲ್ಲ ಅಂದ್ರೆ 2 ದಿನ ಕುರುಗೋಡಿ ಟೂರ್, ನೀ ಬರ್ಬೇಕಪ್ಪ ಕುರುಗೋಡಿಗೆ ಬಾ ನೀನು. ಕುರುಗೋಡಲ್ಲಿ ಎಲ್ಲ ಸುಧಾಕರ್ಗೂ ಹೇಳಿ ಇವ್ರಿಗೂ ಎಲ್ಲ ಹೇಳಿ ಮಾಡ್ಬಿಟ್ರೆ ಇವನು ರಾತ್ರಿ ಮಾರನೇ ದಿನ ಪಕ್ಷ ಹಂಗೆ ಅಪ್ಪನ ಕೈಲಿ ಏನ ಆಗಲ್ಲ ಅನ್ನೋದಿಲ್ಲ, ಎಲ್ಲದೂ ಅಪ್ಪನೇ ಮಾಡ್ಸೋದು. ಸುಮ್ನೆ ಮಾಧ್ಯಮ ಇಟ್ಕೊಂಡಿರ್ತಾರೆ ಅಷ್ಟೇ. ಅದನ್ನು ಸುಮ್ನೆ ಅವನೇನಾದ್ರು ಮಾಧ್ಯಮ ನಾನೇ ಮಾಡುವಾಗ ಅವ್ನ್ ಬಿದ್ದ ಹಂಗಾಗುತ್ತೆ. ಈ ತರ ಅಪ್ಪನ ಎಕ್ಸ್ಪೀರಿಯನ್ಸ್ ಅಣ್ಣರು ಹೇಳಿದ್ರು ತುಮಕೂರು ಇದ್ರಲ್ಲಿ ಭಜನೆ ಟೈಮಲ್ಲಿ ಅಪ್ಪ ಕುಣಿದ್ರು ಅಂತ ಹೇಳಿದ್ರಿ, ಅದ ಹೆಂಗೆ? ಅದು ಇನ್ನೊಂದು ಇದು ರಾಜಕೀಯದ ಇದೊಂದು ಚೂರು ಇದು ಹೇಳ್ಬಿಡ್ತೀನಿ ಅಣ್ಣ. ಅಣ್ಣ ಒಂದ್ಸರಿ ಅಪ್ಪ ಆಶ್ರಮ ಬಂದು ಶಿವಮೊಗ್ಗ ಆಶ್ರಮದಲ್ಲಿದ್ರು. ಅವಾಗ ಈ MLA ಎಲೆಕ್ಷನ್ ನಡೀತಾ ಇತ್ತು. ಅವಾಗ ಈ ಪ್ರಕಾಶ್ ಸತೀಶ್ ಅಲ್ಲ ಕಣ, ಈಗ ಎದ್ದಿದ್ದಲ್ಲ ಅವನು, ಗೆದ್ದಿದ್ದಲ್ಲ ಕಾಂಗ್ರೆಸ್ ಪ್ರಸನ್ನ ಕುಮಾರ್ ನಿಂತಿದ್ರು, ಈಶ್ವರಪ್ಪ ಅವರು ನಿಂತಿದ್ರು. ಅಪ್ಪ ಏನ್ ಮಾಡಿದ್ರು, ಈಶ್ವರಪ್ಪಂಗ್ ಫೋನ್ ಮಾಡಿ ಕೇಳಪ್ಪ, ಅವ್ರು ಬೆಳಗ್ಗೆ ಹೇಳ್ತಾ ಇದ್ರು. ಸುಮಾರು ಸರಿ ಫೋನ್ ಮಾಡಿ ಕರೆದ್ರು, ಈಗ ಬರ್ತೀನಿ ಆಗ ಬರ್ತೀನಿ ಈಗ ಬರ್ತೀನಿ ಅಂತ ಹಿಂಗೆ ಟೈಮ್ ಪಾಸ್ ಮಾಡ್ತಾ ಇದ್ರು. ಅವ್ರಿಗೆ ಬಹಳಷ್ಟು ಕೆಲಸ ಇದ್ದು ಪ್ರಸನ್ನ ಕುಮಾರ್ ಬಂದ್ಬಿಟ್ರು. ಪ್ರಸನ್ನ ಕುಮಾರ್ ಬಂದ ಹಣ ಅಪ್ಪ ಅವನಿಗೆ ಪರಿಚಯ ಮಾಡಿಸ್ಕೊಟ್ಟು ಶಾಲ್ ಹಾಕಿ ಅವನಿಗೆ ಆಶೀರ್ವಾದ ಮಾಡೋದು. ಆಯ್ತಪ್ಪ ಅಂತ ಅವನು ಶಾಲ್ ಹಾಕ್ಸ್ಕೊಂಡು ಆಶೀರ್ವಾದ ತಗೊಂಡು ಹೋಗ್ಬಿಟ್ಟ. ಈಶ್ವರಪ್ಪರು ಬರಲೇ ಇಲ್ಲ, ಪ್ರಸನ್ನ ಕುಮಾರ್ ಗೆದ್ದ. ಅಪ್ಪಂಗ ಏನಪ್ಪ ಇದು ಅಂದ್ರೆ, ನೋಡಪ್ಪ ಅವ್ನು ಕರೆದ್ರೆ ಬರ್ಲಿಲ್ಲ, ಇಲ್ಲಿ ನೋಡಿ ಬಂದ ಇವ್ನ ಆಶೀರ್ವಾದ ತಗೊಂಡಿಲ್ಲ, ಇವನೇ ಗೆಲ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಚೀಟಿ ಬರ್ಕೊಡ್ರಿ, ಕೌಂಟಿಂಗ್ ಇಂದ ತೆಗೆದು ನೋಡ್ಬೇಕು ಅವನು, ಇವನೇ ಗೆಲ್ತಾನೆ ಅಂತ ಹೇಳಬಿಟ್ಟು ಅಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಸನ್ನ ಕುಮಾರ್ 3 ಜನದ ಹೆಸರು ಬಂದಿತ್ತು. ಪ್ರಸನ್ನ ಕುಮಾರ್, ಇಲ್ಲಿ MLA ರಘುಮೂರ್ತಿ, ಆಮೇಲೆ ಸುಧಾಕರ್, ಇವ್ರು 3 ಜನ ಗೆಲ್ತಾರಪ್ಪ ಅಂತ ಹೇಳೋದು. ಇನ್ನು ಎಲೆಕ್ಷನ್ ಆಗಿಲ್ಲ, ಕೌಂಟಿಂಗ್ ಆಗಿಲ್ಲ, ಅವತ್ತೇ ಹೇಳಿ ಬಂದಿತ್ತಪ್ಪ. ಅಂದ್ರೆ ಗುರುವಾಕ್ಯ ಯಾರು ಪಾಲನೆ ಮಾಡ್ತಾರೆ ಅವರಿಗೆ ಜಯ ಸಿಗತ್ತೆ ಅಂತ. ಖಂಡಿತವಾಗ್ಲು ಕರೆಕ್ಟ್. ಬಸಣ್ಣವ್ರೆ ಹೇಳಿ, ನೀವು ಹೇಳಿ, ನಿಮ್ ಪ್ರವಾಸ ಗುರುಗಳ ಜೊತೆ ಬಹಳಷ್ಟು ಸುತ್ತಿದ್ದೀರಾ, ಹೇಳಿ. ನಾವು ಆಶ್ರಮಕ್ಕೆ ಸ್ಟಾರ್ಟಿಂಗ್ ಇಲ್ಲಿ ಬರುವಾಗ ನಾವೆಲ್ಲ ಬಂದ್ರೆ ಇಲ್ಲಿ ಕುಡಿಯಕ್ಕೆ ನೀರು ಉಪ್ಪು ನೀರು ಇರ್ತಿತ್ತು. ಅಪ್ಪ ನಾವು ಭಕ್ತರು ಬಂದ್ಯಾರೆ ಅಂದ್ಬಿಟ್ಟು ಸಿಹಿ ನೀರು ತರ್ತೀನಿ ಅಂತೇಳಿ ಒಂದು ಜಟಕ ಗಾಡಿ ಇಟ್ಕೊಂಡಿತ್ತು. ಆ ಜಟಕ ಗಾಡಿನ ಅಪ್ಪನೇ ಓಡಿಸ್ಕೊಂಡು ಹೋಗಿ ಅದೆಷ್ಟೋ ದೂರ ಹೋಗ್ಬಿಟ್ಟು ಅಲ್ಲಿಂದ ಸಿಹಿ ನೀರು ತಗೊಂಬಂದು ಇಲ್ಲಿ ನಮಗೆ ಭಕ್ತರಿಗೆಲ್ಲ ಕೊಡೋರು. ಸಿಹಿ ನೀರು ಕುಡಿರಪ್ಪ, ನೀರು ಚೆನ್ನಾಗಿಲ್ಲ, ಈ ನೀರು ಕುಡೀರಿ ಅಂತ. ಅಷ್ಟು ಒಂದು ಇದಿತ್ತು ಇಲ್ಲಿ. ಇವತ್ತಿನ ದಿವಸ ನೀವು ಆಶ್ರಮಕ್ಕೆ ಬಂದ್ರೆ ಏನ್ ನಿಮ್ಗೆ ಎಲ್ಲಾವುದು ಇದೆ. ಹೌದು ಹೌದು. ಅವಾಗ ತೇರು ಸಣ್ಣದ ಎಳಿತಾ ಇದ್ವಿ. ಆ ತೇರು ಎಳೆದು ಅಪ್ಪ ದೊಡ್ಡ ತೇರು ಮಾಡಿಸ್ತಾ ಇತ್ತಿಲ್ಲಿ. ಹೌದು. ಅವಾಗ ನಾನು ಸುಮ್ಮನೆ ಅಪ್ಪನ ಒಂದು ಪ್ರಶ್ನೆ ಮಾಡಿದೆ, ಇಲ್ಲಿ ತೇರು ಎಳೆಯಕ್ ಜಾಗನೇ ಇಲ್ಲ, ನೀವು ಇಷ್ಟು ದೊಡ್ಡ ತೇರು ಮಾಡಿಸ್ತಾ ಇದೀರಪ್ಪ, ಇದೇನಿದು ನೋಡ್ತಾ ಇರಪ್ಪ ನೀನು ಹೆಂಗಾಗತ್ತೆ ಅಂತ ಹೇಳಿ ಅಂತ. ನೋಡಿದ್ರೆ ಇವತ್ತು ನೋಡಿ, ಇವತ್ತು ಹೆಂಗಿದೆ ತೇರು ಎಳೆಯಕ್ಕೆ ಜಾಗ.
ಹಂಗೆ ಅಪ್ಪ ಹೌದು. ಮನಸ್ಸು ಮಾಡಿದ್ರೆ ಏನ್ ಯಾವ್ದು ಬೇಕಾದ್ರೂ ಸಾಧ್ಯ ಆಗದೆ ಇರೋದನ್ನೆಲ್ಲ ಸಾಧ್ಯ ಮಾಡ್ತಾರೆ. ಅದು ಮಾತ್ರ ನಮ್ಗೆ ಅನುಭವಕ್ಕೆ ಬಂದಿದೆ. ನಾವು ಸಾಧ್ಯ ಅನ್ಕೊಂಡು ಏನಾದ್ರು ಮಾಡಕ್ ಹೋದ್ರೆ ಆಗಲ್ಲ ಅಷ್ಟೇ. ಬಸಣ್ಣ ಹೇಳಿ, ನೀವು ಏನಾದ್ರು ಮಾತಾಡಿ ಗುರುಗಳ ವಿಷಯ. ಏನ್ ಹೇಳ್ದ, ಶಿವಮೊಗ್ಗ ಆಶ್ರಮನ ನಾವೆಲ್ಲ ಒಂದು 8 ಜನ ಸೇರ್ಬಿಟ್ಟು ಸೈಟ್ ತಗೊಂಡ್ವಿ. ಎಲ್ಲ ಪರ್ಸನಲ್ ಲೋನ್ ಮಾಡಿ ನಮ್ ಸಂಬಳ ಸ್ಯಾಲ್ರಿ ಮೇಲೆ ಲೋನ್ ಮಾಡಿ ಸೈಟ್ ತಗೊಂಡ್ವಿ. ಇನ್ನೇನು ಒಂದು 25,000 ರೂಪಾಯಿ ದುಡ್ಡು ಉಳಿದಿತ್ತು. ಅಪ್ಪ ಭೂಮಿ ಪೂಜೆ ಮಾಡ್ರಪ್ಪ ಅಂತ 25,000 ರೂಪಾಯಿ ಇಟ್ಕೊಂಡು ಏನ್ ಪೂಜೆ ಮಾಡದಪ್ಪ ಅಂತ ನೀವು ಸ್ಟಾರ್ಟ್ ಮಾಡ್ಬಿಡ್ರಪ್ಪ ಅಂತ ಬಸವ ಜಯಂತಿಗೆ ಬಂದು ಭೂಮಿ ಪೂಜೆ ಮಾಡ್ತಾ ಇದ್ದಪ್ಪ. ರಾಮನವಮಿಗೆ ಓಪನ್ ಆಯ್ತು 10 ತಿಂಗಳಲ್ಲಿ. 1 ರೂಪಾಯೂ ದುಡ್ಡಿಲ್ಲ ನಮ್ಮ ಹತ್ರ. 25,000 ಬಿಟ್ರೆ 1 ರೂಪಾಯೂ ದುಡ್ಡಿಲ್ಲ. ಅಂದ್ರೆ ಆಶ್ರಮ ಭೂಮಿ ಪೂಜೆ ಮಾಡುವಾಗ ಭೂಮಿ ಪೂಜೆ ಮಾಡ್ಬೇಕಾದ್ರೆ 25,000 ರೂಪಾಯಿ ದುಡ್ಡಿತ್ತು. ಅದು ದುಡ್ಡು ಕೊಟ್ಟಿರಲಿಲ್ಲ, ದುಡ್ಡು ಕೊಟ್ಟಿರ್ಲಿಲ್ಲ. ಅವನಿಗೆ ದುಡ್ಡು ಕೊಟ್ಟಿದ್ವಿ. ಆ ಭೂಮಿ ಪೂಜೆಗೆ ಬಂದಾಗ ಏನಾಯ್ತು, ಮುಂದ್ಗಡೆ ಸ್ವಲ್ಪ ಕೋಚ್ ಜಾಗ ಇದೆ ನೋಡಿ, ಆ ಕೋಚ್ ವ್ಯಾಪಾರ ಮಾಡ್ಬಿಟ್ಟು ಅದು 1.25 ಲಕ್ಷಕ್ಕೆ ವ್ಯಾಪಾರ ಮಾಡಿದ್ವಿ. ಅಪ್ಪ 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಹೋಯ್ತು ಅಷ್ಟೇ. ಮತ್ತೆ 1,20,000 ರೂಪಾಯಿ ಕೊಡಕ್ ನಮ್ಮ ಹತ್ರ ಆಗಲೇ ಇಲ್ಲ. ಅವನು ನೋಡ್ರಿ ಮಾರ್ಬಿಡ್ತೀನಿ ಅನ್ನೋನು. ಆಮೇಲೆ ಇನ್ನೊಂದ್ ಸ್ವಲ್ಪ 50,000 ರೂಪಾಯಿ ಜೋಡಿಸ್ಕೊಟ್ವಿ. ಇನ್ 70,000 ರೂಪಾಯಿ ದುಡ್ಡು ಕೊಡ್ಬೇಕು ಅವನಿಗೆ. ದುಡ್ಡು ಓಡ್ಸಕ್ಕೆ ಆಗಿಲ್ಲ. ಅದಕ್ಕಿಂತ ಮೊದಲು ನಮ್ಮ ಆಶ್ರಮಕ್ಕೆ ವಾರ ಪೇಮೆಂಟ್ ಮಾಡಕ್ ದುಡ್ಡು ಇರ್ತಿರ್ಲಿಲ್ಲ. ಕೆಲಸ ನಡೀತಾ ಇದೆ, ಪೇಮೆಂಟ್ ಮಾಡಕ್ಕೆ ದುಡ್ಡು ಇರ್ತಿರ್ಲಿಲ್ಲ. ಹಣಕಾಸಿನ ವ್ಯವಹಾರ ನಾನು ರಮೇಶ್ ಅಣ್ಣ ನೋಡ್ಕೊಂತಿದ್ರು. ಆಮೇಲೆ ಬೆಳಪ್ಪ ಅಂತ ನಾನು ನೋಡ್ಕೊಂತ, ಇವತ್ತಿಗೂ ನಾವೇ ನೋಡ್ಕೊಂತಿದ್ವಿ. ಅದು ಮುಂದಿನ ವಿಚಾರ ಬಿಡಿ. ಪೇಮೆಂಟ್ ಮಾಡಕ್ಕೆ ದುಡ್ಡು ಇರಲ್ಲ, ಏನ್ ಮಾಡೋದು? ಇವಾಗ ಬೆಳಗ್ಗೆ ಶನಿವಾರ ಬೆಳಗ್ಗೆ ಕುತ್ಕೊಂಡು ಕಟ್ಟೆ ಮೇಲೆ ಯೋಚನೆ ಮಾಡ್ತಾ ಇದ್ರೆ ಏನಪ್ಪ ಬಹಳ ಜಗಳ ಮಾಡ್ತಿದ್ವಿ ನಾವು. ನಾನಂತೂ ಬಹಳ ಜಗಳ ಮಾಡ್ತಿದ್ದೆ ಬಿಡಿ. ನಾವಂತರ ಉಂಬ ಸ್ವಲ್ಪ ಆಧ್ಯಾತ್ಮನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಮ್ ಏನ್ ಭಗವಂತನ ಕೆಲಸ ಮಾಡ್ತಿದ್ದಪ್ಪ ಸಾಕಾರ ಮಾಡ್ಬೇಕು ಅವನು ಅಷ್ಟೇ. ಯಾಕೆ ಮಾಡ್ಬೇಕು ಅವನು? ಇಂತ ಉಮ್ತನ ಏನಪ್ಪಾ ಹಿಂಗ್ ಮಾಡಿಸ್ತಾ ಇದೆಯಾ, ಹೆಂಗ ಮಾಡೋದು, ನಮ್ಮ ಹತ್ರನೇ ಐತಾ ಇಲ್ಲಿ ಅಂತ ಏನ್ ಜಗಳ ಮಾಡ್ತಿದ್ರೆ ಅಣ್ಣ. ಯಾರು ಬರೋರು ದುಡ್ಡು ಕೊಡೋರು, ನೀವು ಆಶ್ರಮ ಕೊಡ್ಬೇಕು ಅಂತ ಇಟ್ಕೊಂಡಿದ್ವಿ ಕಣ್ರಿ. ಬಹಳ ಆಗಿತ್ತು ಬರುತ್ತೆ ತಗೊಳ್ರಿ ಅಂತ ಕೊಡೋರು. ಅವತ್ತಿನ ಪೇಮೆಂಟ್ಗೆ ಎಷ್ಟು ಬೇಕು ಅಷ್ಟು ದುಡ್ಡು ಇರೋದಣ್ಣ. ಇದು ಅತಿಶಯೋಕ್ತಿ ಅಲ್ಲ, ಇದು ನನ್ನ ಅನುಭವ ಹೇಳ್ತಾ ಇದ್ದೀನಿ. ಅವತ್ತಿನ ಪೇಮೆಂಟ್ಗೆ ಎಷ್ಟು ಬೇಕು ಅಷ್ಟು ದುಡ್ಡು ಇರೋದು. ಇದಕ್ಕಿಂತ ಇನ್ನೇನು ಅವ್ನ ಇರುವಿಕೆ ತೋರಿಸ್ಬೇಕಂದ್ರೆ ಇನ್ನೇನ್ ಇರುವಿಕೆ ತೋರಿಸ್ಬೇಕು? ಏನ್ ಇರುವಿಕೆ ತೋರಿಸ್ಬೇಕು ಹೇಳ್ರಿ? ಎಲ್ಲ ಇದೆ. RCC ಹಾಕ್ಬಿಟ್ವಿ. ಒಳಗಡೆ ಎಲ್ಲ ಬರೀ ಫ್ಲೋರಿಂಗು ಆಗಿರ್ಲಿಲ್ಲ. ಇನ್ನು ಒಳಗಡೆ ಗೋಡೆಗೆಲ್ಲ ಫ್ಲೋರಿಂಗ್ ಆಗಿರ್ಲಿಲ್ಲ. ನಮ್ ರಾಧಾಕೃಷ್ಣ ಬರೀ ಸಿಮೆಂಟ್ ಮಾಡಿಸ್ಬಿಡ ಅಂದಿಸೋಣ ಅಂತ. ಇಲ್ಲ ಗುರುಗಳೇ, ಇದಕ್ಕೆ ನಾವು ಟೈಲ್ಸ್ ಹಾಕ್ಸ್ಬೇಕು, ಗ್ರಾನೈಟ್ ಹಾಕ್ಸ್ಬೇಕು ಅಂತ. ದುಡ್ಡಿಲ್ಲ, ಯಾಕೆ ಮಾಡ್ತೀರ ನೀವು ಅಂತ ಅವ್ರ ಹತ್ರ ನನಗೆ ಬೈಯೋರು. ನಿಮ್ದು ಹೇಳಿದ್ರೆ ಕೇಳಲ್ಲ ಕಣ್ರಿ ಅಂತ. ಇಲ್ಲ ಗುರುಗಳೇ ಸುಮ್ಕಿರ್ರಿ ಅಂತೇಳಿ ಇಟ್ಕೊಂಡಿದ್ದೆ. ಒಂದ್ ದಿವಸ ರಾತ್ರಿ 11 ಗಂಟೆ ಫೋನ್ ಮಾಡ್ತಪ್ಪ. ನೋಡಪ್ಪ 4ನೇ ಸೋಮವಾರ ಇಲ್ಲಿ ಮಾಡ್ಬಿಡ್ಬೇಕು, ಇದು ದೀಪೋತ್ಸವ. ರಾತ್ರಿ 11 ಗಂಟೆ ಫೋನ್ ಮಾಡ್ತಾ ಇದೆ. ಬೆಳಗ್ಗೆ 5 ಗಂಟೆ ಬಂದ್ಬಿಡ್ತೀನಿ ನಾನು ಅನ್ನತ್ತೆ. ಅವಾಗಿನ್ನು ಆಶ್ರಮ ಆಗಿಲ್ಲ, ಓಪನ್ ಆಗಿಲ್ಲ, RCC ಆಗಿರೋದಷ್ಟೇ. 5 ಗಂಟೆಗೆ ಪೇಂಟ್ ಅಲ್ಲ, ಇದೇ ಆಗಿಲ್ಲ, 5 ಗಂಟೆಗೆ ಬಂದ್ಬಿಡ್ತೀನಿ ಅಂತೆ. ರಾತ್ರಿ 11 ಗಂಟೆ ಆಗಿದೆ. ಅಷ್ಟೊತ್ತಿಗೆ ನಾವು ದೀಪ ಜೋಡಿಸ್ಕೊಬೇಕು, ಬತ್ತಿ ಜೋಡಿಸ್ಕೊಬೇಕು, ಎಣ್ಣೆ ಜೋಡಿಸ್ಕೊಬೇಕು, ಹೂ ಜೋಡಿಸ್ಕೊಬೇಕು. ರಾತ್ರಿ ಯಾರು ಹೋಗ್ತಾರೆ? ಯಾರ್ದೋ ಮನೆ ಎಣ್ಣೆ, ಯಾರ್ದೋ ಮನೆ ದೀಪ. ಇವರೆಲ್ಲ ಎಷ್ಟೆಷ್ಟು ಪರದಾಡಿದ್ರು ಅಂದ್ರೆ ಪಾಪ ವೀಣಮ್ಮ ಅವರೆಲ್ಲ ಎಲ್ಲ ತಗೊಂಡ್ ಎಲ್ಲ ಜೋಡಿಸ್ತೀವಿ. ಬೆಳಗ್ಗೆ 5 ಗಂಟೆ ಬಂದ್ಬಿಡ್ತಪ್ಪ. ಬಂತು ದೀಪ ಎಲ್ಲ ಹಚ್ಚಿದೀವಿ ನಾವು. ಒಂದು ದೀಪ ಅಪ್ಪ ಅದು ಯಾರ ಕಂಡಿಲ್ಲ. ಅದೇ ದೀಪ ಅಪ್ಪ ಅದು ಎತ್ಕೊಂಡು ಹಚ್ಕೊಂಡು ಒಳಗಡೆ ಬಂದಿದ್ದೇನೆ. ಒಂದ್ ದೀಪ ತಗೊಂಡು ಸೀದಾ ಒಳಗೋಗಿ ಆ ದೀಪ ಹಚ್ಚುತ್ತಾ ಇದೆ. ಅಲ್ಲಿ ಎಲ್ಲ ಆಯ್ತು, ಸುಮ್ನೆ ಕುತ್ಕೊಂಡಿದ್ವಿ. ಯಾಕಪ್ಪ ಮತ್ತೆ ಇದಕ್ಕೆಲ್ಲ ದೀಪ ಅಲ್ಲೇ ನೀವು ನಮ್ ಕಣ್ಣಿ ಕಂಡಿಲ್ಲ, ಎಲ್ಲಾ ದೀಪಗಳು ಹಚ್ಚಿದೀವಿ. ಅದೊಂದು ದೀಪ ಅದೇ ದೀಪ ಎತ್ಕೊಂಡು ಹಚ್ಕೊಂಡು ಒಳಗಡೆ ಹೋಯ್ತಪ್ಪ. ನೀವ್ ಯಾರು ಹಚ್ಚಿಲ್ಲ ಅದನ್ನ? ಕಂಡಿಲ್ಲ ಅನ್ನೋದು. ಆ ಹೂವು ಅಪ್ಪ ಎಂಟ್ರೆನ್ಸ್ ಬಂದು ಅಲ್ಲಿಂದ ಒಂದ್ ದೀಪ ತಗೊಂಡು ಸೀದಾ ಅಲ್ಲಿ ಪೀಠದ ಹತ್ರ ಹೋಗಿ ಆ ದೀಪ ಹಚ್ತಾ ಇದ್ದಾರೆ. ಎಲ್ಲ ಮಾತುಕತೆ ಎಲ್ಲ ಆಯ್ತು, ಕುತ್ಕೊಂಡಿತ್ತು. ಯಾಕಪ್ಪ ಬಸವಣ್ಣ ಇದೆಲ್ಲ ಮಾಡ್ಸಿಲ್ಲ ಅಂತ ನಾನು ಹೇಳದೆ. ಹಿಂಗೆ ಹೇಳಿದೆ, ಎಷ್ಟಾಗತ್ತಪ್ಪ ಇದಕ್ಕೆ? ನಾನೆಲ್ಲ ಎಸ್ಟಿಮೇಷನ್ ಎಲ್ಲ ತಗೊಂಬಂದಿದ್ದೆ, 1.5 ಲಕ್ಷ ರೂಪಾಯಿ ಆಗುತ್ತೆ ಇದಕ್ಕೆ ಅಂತ.
1.5 ಲಕ್ಷ ಆಗತ್ತಂತಪ್ಪ ಇದಕ್ಕೆ. ಶ್ರೀಪಾದಣ್ಣ ಬಾರಪ್ಪ ಇವರಿಗೆ 1.5 ಲಕ್ಷ ಕೊಟ್ಬಿಡಪ್ಪ ಅಂತ. ಶ್ರೀಪಾದಣ್ಣ ಬಂದಿದ್ರು, 1.5 ಲಕ್ಷ ಕೊಟ್ಬಿಡಪ್ಪ ಅಂತ. ಆಯ್ತು ಅಂದ್ರು. ಮಾರನೇ ಸಲ 1.5 ಲಕ್ಷ ಕಳಿಸ್ಕೊಟ್ಬಿಟ್ರು. ಒಂದ್ ಲೋಡ್ ತಗೊಂಡ್ಬಿಟ್ಟ, 1.5 ಲಕ್ಷಕ್ಕೆ ಅವಾಗ ಒಂದ್ ಲೋಡ್ ಬರೋದು, ಒಂದ್ ಲೋಡ್ ತಗೊಂಡ್ ನಿಲ್ಸ್ಬಿಟ್ರಿ. ಸಿಮೆಂಟ್ ಅಲ್ಲ, ಗ್ರಾನೈಟ್ ನೆಲಕ್ಕೆ ಗೋಡೆ ಹಾಕ್ಸಿದೀವಿ ನೋಡ್ರಿ. ಏನ್ ನಾವು ಅಂದ್ಕೊಂಡಿದೀವಿ ಅದಕ್ಕಿಂತ ವಿಜೃಂಭಣೆಗಾನೆ ಮಾಡಿದ್ವಿ. ಯಾವ್ದು ಕೆಳಗಡೆ ಹೋಗ್ಬಿಟ್ಟಿಲ್ಲ, ಯಾವುದು ಕೆಳಗಡೆ ಹೋಗ್ಬಿಟ್ಟಿಲ್ಲ. ಮತ್ ಯಾರು ಮಾಡ್ತಾರೆ ಇದನ್ನ? ನಾವು ಮಾಡಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅದು ಇದು ಜಾಗ ತಗೊಂಡ್ವಲ್ಲ, ಅವತ್ತೊಂದ್ ಮಾತು ಹೇಳಿತ್ತಪ್ಪ ನಮ್ಗೆ, ನೋಡಪ್ಪ ಈ ಪ್ರಪಂಚದಲ್ಲಿ ಇಷ್ಟು ಕೋಟಿ ಜನಸಂಖ್ಯೆ ಇದೆ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಲ್ಲ, ಎಲ್ಲರೂ ಆಶ್ರಮಕ್ಕೆ ಹೋಗಲ್ಲ, ಎಲ್ಲರೂ ಮಠ ಮಂದಿರಗಳಿಗೆ ಹೋಗಲ್ಲ. ಭಗವಂತ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಈ ಕೆಲ್ಸಕ್ಕೆ. ಭಗವತ್ ಕಾರ್ಯ ಮಾಡ್ಕೊಳ್ಲಿಕ್ಕೆ ಭಗವಂತ ಎಲ್ಲರನ್ನು ನೇಮಿಸ್ಕೊಳ್ಳಲ್ಲಪ್ಪ, ಕೆಲವರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅದ್ರಲ್ಲಿ ನೀವು ಆಯ್ಕೆ ಆಗಿದ್ದೀರಾ. ಇದೊಂದು ಕೆಲಸ ನೀವು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೆ ಆದ್ರೆ ನಿಮ್ಮನ್ನ ಮುಂದೆ ನಿಮ್ಗೆ ಏನೇನ್ ಕೊಡ್ಬೇಕೆಲ್ಲ ಅವ್ನು ಕೊಡ್ತಾನಪ್ಪ, ಇದನ್ನ ಶ್ರದ್ಧಾ ಭಕ್ತಿಯಿಂದ ಮಾಡ್ರಿ ಅಂತ ಹೇಳಿತ್ತು. ಅದೊಂದೇ ನಮ್ಮ ತಲೆಯಲ್ಲಿ ಇತ್ತಣ, ಬೇರೆ ಯಾವುದೋ ನಮಗೆ ಇದಿಲ್ಲ. 10 ತಿಂಗಳಲ್ಲಿ ಆಶ್ರಮ ಆಯ್ತು, 10 ತಿಂಗಳು ನಾನು ಒಂದ್ ದಿವಸ ಮನೆ ಮಲ್ಕೊಂಡಿಲ್ಲ. ಕೇಳ್ರಿ ಇವ್ರಿಗೆಲ್ಲ, ಅಲ್ಲೇ ಗುರುತಲ್ಲಿ ಮಲ್ಕೊಳ್ಳೋದು 10 ತಿಂಗಳು. ಅಂತ ಮನಸ್ಸು ಕಠೋರವಾದಂತ ಪರಿಸ್ಥಿತಿ ಹೆಂಗ್ ಕೊಡ್ಬೇಕು? ಅವನೇ ಕೊಟ್ಟಿದ್ದು. ಒಬ್ಬ ವಾಚ್ಮೆನ್ ಇಟ್ಟಿಲ್ಲ, ನಾವೇ ಪ್ರತಿಯೊಂದು ಒಂದು ಇದಿಲ್ವಾ, ರಾಧಾಕೃಷ್ಣನ್ ಅಲ್ಲೇ ಆಫೀಸು. ಮಾಮೂಲಿ RCC ಹಾಕಕ್ಕೆ 11 ಅಡಿ ಹಾಕ್ತಾರಣ, 14 ಅಡಿಗೆ ಹಾಕ್ಬೇಕು ಅಂದ್ರು. 14 ಅಡಿ ಹಾಕ್ಬೇಕು, ಸೆಂಟ್ರಿಂಗ್ ಸಾಮಾನು ಸಿಗಲ್ಲ. ಸೆಂಟ್ರಿಂಗ್ ಸಾಮಾನೆಲ್ಲ ನಾವೇ ಹೊಸ ಪರ್ಚೇಸ್ ಮಾಡ್ಬೇಕು. ಎತ್ತಾಕಕ್ ದುಡ್ಡಿಲ್ಲ ನಮ್ಮ ಹತ್ರ. ರಾಧಾಕೃಷ್ಣ ಅಲ್ಲೇ ಹೋಗ್ತಿದ್ರೆ ಅವರು ಬರೋರು, ಇವನು ಸ್ವಲ್ಪ ಪರಿಸ್ಥಿತಿ ಇದ್ದಾಗ ಇವನು ಬರೋರು, ಬಸವಣ್ಣ 5 ಗಂಟೆ ಮೇಲೆ ಬರೋರು. 5 ಗಂಟೆ ಮೇಲೆ ಎತ್ತಾಕ್ತಿದ್ವಿ. ಇಷ್ಟಿಷ್ಟುದ್ದಕ್ಕೆ ಹೆಸರು. ಯಾರು ಕೂಲಿ ಆಳ್ಗಳಿಲ್ಲ, ಕೂಲಿ ಕೂಡ ದುಡ್ಡಿಲ್ಲ ನಮ್ಮ ಹತ್ರ. ಪ್ರತಿ ಭಾನುವಾರ ಅಲ್ಲಿ ಮೇನ್ ರೋಡಿಗೆ ಮಣ್ಣು ಓಡಿಸಿದ್ವಿ. ಒಂದು 250 ಅಲ್ಲೊಂದು DC ಆಫೀಸ್ ಹೊಡೆದಿದ್ರು. 250 ಟ್ರ್ಯಾಕ್ಟರ್ ಮಣ್ಣು ಓಡಿಸಿದ್ವಿ. 250 ಟ್ರ್ಯಾಕ್ಟರ್ ಮಣ್ಣು, ಒಂದು 6 ಲಾರಿ ಮಣ್ಣು. ಅದ್ರಷ್ಟು ಪ್ರತಿ ಭಾನುವಾರ ಬರೆದು ಭಜನೆ ಮಾಡ್ಕೊಂತ ಇದ್ರೊಳಗೆ ಫೌಂಡೇಶನ್ ಹಾಕೋ ಇಷ್ಟತ್ರ ಫೌಂಡೇಶನ್ ತೆಗೆದಿರೋದು. ಕೋಟ್ಯಾಗಿ ದಿವಸದ ಭಜನೆ ಭಕ್ತರು ಭಟ್ರು ಸೂತ, ಅಲ್ಲಿ ಭಟ್ರು ಸೂತ ಬಂದು ನಮ್ ಜೊತೆ ಭಜನೆ ಮಾಡ್ಕೊಂಡು ಫುಲ್ ಗದ್ದೆ, ಅಲ್ಲಿಂದ ಇಲ್ಲಿವರು, ಇಲ್ಲಿ ದೇವಸ್ಥಾನದ ಅಲ್ಲಿವರು ಗದ್ದೆ, ಅಲ್ಲಿ ಮಧ್ಯ ಕಲ್ಗಳು ಹಾಕೊಂಡಿರೋದು ಕೊಚ್ಚೆ, ಇಲ್ಲಿವರು ನೀರು ಭಜನೆ ಮಾಡ್ಕೊಂತ ರಾಮ್ ಭಜನೆ ಮಾಡ್ಕೊಂತ ಸುಮಾರು 10 ಅಡಿ ಇದು ಕೆಳಗಡೆ ಫಿಲ್ಅಪ್ ಮಾಡಿದ್ ಮಣ್ಣು ಭಜನೆ ಮಾಡ್ಕೊಂತಾನೆ ಫುಲ್ ತುಂಬಿಟ್ವಿ ನೋಡಿ. ಅಂದ್ರೆ ಲಾರಿ ಟ್ರ್ಯಾಕ್ಟರ್ ಇಲ್ಲಿ ತನಕ ಬರಲ್ಲ, ಸಿಕ್ಕಾಕೊಂಡ್ಬಿಡ್ತವೆ, ಮೇನ್ ರೋಡ್ ಬಿಟ್ಟು ಮಣ್ಣಿಗೆ ದುಡ್ಡು ಕೊಡಕ್ ದುಡ್ಡಿಲ್ಲಣ್ಣ. ನಮ್ದು ಟ್ರ್ಯಾಕ್ಟರ್ ದಿನ ಬಾಡಿಗೆ ಮಾಡ್ಕೊಂಡು ಮಣ್ಣಿಗೆ ದುಡ್ಡಿಲ್ಲ, ಅಲ್ಲಿ ಅದನ್ನ ಹೊಡ್ಸಕ್ ದುಡ್ಡಿಲ್ಲ ನಮ್ಮ ಹತ್ರ, ಅದು ಎತ್ತಾಕ್ಸಕ್ ದುಡ್ಡಿಲ್ಲ. ಸೆಂಟ್ರಿಂಗ್ ಸಾಮಾನು ತಗೊಳಕ್ಕೆ ದುಡ್ಡಿಲ್ಲಲ್ಲ, ಆ ಮತ್ತೂರಲ್ಲಿ ಹೋಗ್ಬಿಟ್ಟು ಭಿಕ್ಷೆ ಮಾಡೋದು. ನಮ್ಗೆ ಹಿಂಗೆ ಸೆಂಟ್ರಿಂಗ್ ಹೊಡಿಬೇಕು, ನಿಮ್ಮ ಅಡಿಕೆ ಮರಗಳು ನೋಡ್ರಿ ಭಿಕ್ಷೆ. ಅದು ಏನಾಯ್ತು ಗೊತ್ತಾ, RCC ಟೈಮಲ್ಲಿ ಜೋರಾಗಿ ಚಂಡಮಾರುತ ಬಂದ್ಬಿಟ್ಟು, ಅಲ್ಲಿ ಗಾಳಿ ಚಂಡಮಾರುತ ಬಂದ್ಬಿಟ್ಟಿದೆ, ತೋಟದಲ್ಲಿರೋ ಅಡಿಕೆ ಮರಗಳೆಲ್ಲ ಬಿದ್ದೋಗ್ಬಿಟ್ಟು ಸುಮಾರು ಒಂದು 200-300 ಅಡಿಕೆ ಮರಗಳು ಬಿದ್ದೋಗ್ಬಿಡ್ತಂತೆ. ನಾವು ಆ ಟೈಮ್ ಸೆಂಟ್ರಿಂಗ್ ಹಾಕಿ ನಮಗ್ ಬೇಕಾಗಿತ್ತು. ನಮ್ಮ ಕರ್ಕೊಂಡು ಹೋಗ್ಬಿಡ್ರಿ ನೀವು, ಎಲ್ಲ ಕೊಡ್ತೀವಿ ನಿಮ್ಗೆ ಅಂತೇಳಿ. ಅಲ್ಲಿಂದ 15 ಅಡಿ 20 ಅಡಿ ಉದ್ದುದ್ದು ತೆಂಗಿನ ಮರಗಳನ್ನ ಕಟ್ ಮಾಡ್ಕೊಂಡ್ಬಂದು, ಅಡಿಕೆ ಮರಗಳನ್ನ ಕಟ್ ಮಾಡ್ಕೊಂಡ್ಬಂದು ಅದನ್ನೇ ಸೆಂಟ್ರಿಂಗ್ ಅಲ್ಲಿಂದ ಎತ್ತಿ ರೋಡಿ ಹಾಕಕ್ ದುಡ್ಡಿಲ್ಲಣ್ಣ. ನಾವೇ ಬಟ್ಟೆ ಬಿಚ್ಚಿ ಅಲ್ಲಿ ಒತ್ಕೊಂಡ್ರು ಕೆಸರಲ್ಲಿ ರಸ್ತೆ ಹಾಕಬೇಕು. ಅದೇನೋ ನಮಗೆ ಅಷ್ಟು ಒಂದು ಇದು, ಅದು ಆ ಶಕ್ತಿ ಇವಾಗ ಆಗೋದಿಲ್ಲ ಬಿಡ್ರಿ. ಇವ್ರು ಪಾಪ ಫುಲ್ ಕೆಂಪು ಬೇರೆ ಇದಾರೆ, ಕೆಂಜು ಎಲ್ಲ ಕಡ್ದು ಫುಲ್ ಕೆಂಪು ಆಗ್ಬಿಡ್ತಾರೆ. ಅಷ್ಟು ಕಡ್ಬಿಡು. ದುಡ್ಡು ಇಲ್ತಿರ್ಲಿಲ್ಲ. ಒಂದು ಲಕ್ಷ್ಮಜ್ಜಿ ಅಂತ ಒಂದು ಕರಿ ಅಜ್ಜಿ ಇತ್ತು, ಅದು ಕೂಲಿ ಮಾಡೋದು ನಮ್ಮ ಹತ್ರ ಇಲ್ಲಿ ಆಶ್ರಮದ ಅಲ್ಲೇ. ಆ ಅಜ್ಜಿಗೆ ಎಷ್ಟೊಂದು 150-500 ವಾರಕ್ಕೆ ಪೇಮೆಂಟ್ ಕೊಡ್ತಾ ಇದ್ವಿ. ಕೊನೆ ನಮ್ ಕೊಡಕ್ಕೆ ದುಡ್ಡು ಇರ್ತಿರ್ಲಿಲ್ಲ. ಅಜ್ಜಿ ಮುಂದಿನ ವಾರದಿಂದ ಬರಬೇಡ ಕಣಜ್ಜಿ, ನಮ್ಮದು ದುಡ್ಡಿಲ್ಲ ಕೊಡಕ್ಕೆ ಅಂತ. ಆ ಅಜ್ಜಿ ಎಷ್ಟು ಭಕ್ತರು ಅಂತ ಅಂದ್ರೆ, ನೀನ್ ಕೊಡದೆ ಬೇಡ ಕಣಪ್ಪ, ನಾನು ಹಂಗೆ ಬಂದ್ಬಿಡ್ತೀನಿ, ಹಂಗೆ ಮಾಡಕ್ ಸುಮಾರು. ಇಟಿಗೆಗಳು ಇಟಿಗೆ ಹೊಡಿಸಿದ್ವಲ್ಲ, ಪ್ರತಿಯೊಂದು ಇಟಿಗೆ ಮೇಲೆ ಶಿವ ಅಂತ ಬರ್ದಿದೆ. ಅಜ್ಜಿ ನೀವು ಕಟ್ಟಿದ್ವಲ್ಲ, ಪ್ರತಿ ಶಿವ ದತ್ತ ಅಪ್ಪ ಅಂತ ಬರ್ದಿದೆ. ಮಾಡೋದೇ ಒಂದು ಸಣ್ಣ ಕರಿ ಒಂದು ಪಾತ್ರ ಇಟ್ಕೊಂಡಿತ್ತು, ಅದನ್ನ ಟೀ ಮಾಡೋದು. ಅಲ್ಲಿ ಟೀ ಮಾಡೋದಂದ್ರೆ ಹಿಂಗೆ ಹಾಲು ಇರ್ತಿರ್ಲಿಲ್ಲ, ಟೀ ಡಿಕಾಕ್ಷನ್ ಇರೋದು. ನಾವು ಸೌದೆನ ಹಾಕಿ ಪಾತ್ರ ಕರ್ಗಾಗ್ಬಿಟ್ಟಿರೋದು. ಹೆಂಗಪ್ಪ ಕುಡಿಯೋದು, ಭಕ್ತಿಯಿಂದ ಮಾಡ್ಕೊಂಡಿದ್ದು. ಸುಮ್ಮನೆ ಕುಡಿದು ಅಮೃತ ಸುಮ್ಮನೆ ಕುಡಿತಿರದೆ. ಹಂಗೆ ಅವರು ದುಡ್ಡು ಇಲ್ದವರು ಸಹ ಸೇವೆ ಮಾಡಿದ್ದಾರೆ ಅಲ್ಲಿಗೆ ಅಜ್ಜಿ. ಇವೆಲ್ಲ ಇನ್ನು ಬಹಳ ಇದೆ ಅಣ್ಣ. ಅಲ್ಲಿ ಹೇಳ್ಬೇಕಂದ್ರೆ ನಮಗೆ ಅದು ಎಂತ ಅನುಭವ ಅಂದ್ರೆ,
10 ತಿಂಗಳಲ್ಲಿ ಆಶ್ರಮ ಅಂದಿನಿಂದ ಇಂದಿನವರೆಗೂ ಆ ಅನ್ಯೋನ್ಯತೆ ಮತ್ತು ಆ ಸ್ನೇಹ ಆ ಭಕ್ತಿ ಇವತ್ತಿನವರೆಗೂ ನಿಮ್ಮಲ್ಲಿ ಕಾಣ್ತಾ ಇತ್ತಲ್ಲ. ಏನಂದ್ರು ಆಂಜನೇಯನ ಸೇವೆ ನೀವು ಬಾರಿ ಮಾಡಿದೀರ, ಆಂಜನೇಯನೇ ಇಲ್ಲಿ ಕಳಿಸಿ ಅನ್ನಿ ಗುರುಗಳು ಹತ್ರ ಅಂತ ಇದೊಂದು ಮಾತು. ಅದು ಆಂಜನೇಯ ಆಂಜನೇಯಗೆ ಪ್ರತಿ ಎಂಟೆ ಮೇಲೆ ಶಿವ ದತ್ತ ಅಂತ ಬರ್ತೀರಂದ್ರೆ ನೀವು ರಾಮನ ಭಕ್ತರು. ಇನ್ನು ಏನ್ ಹೇಳ್ತಾರೆ ಅಪ್ಪ, ಆಂಜನೇಯನ ಗುರು ರಾಮ, ಆದ್ರೆ ಆಂಜನೇಯನಿಗೆ ಮೋಕ್ಷ ಕೊಟ್ಟಿದ್ದು ದತ್ತಾತ್ರೇಯ ಅಂತ. ದತ್ತಾತ್ರೇಯ ಅವ್ರು ಅವನಿಗೆ ಮೋಕ್ಷ ಕೊಟ್ಟಿದ್ದು, ರಾಮ ಚಿರಾಯೋಗಿರು ಅಂತ ಹೇಳ್ಬಿಟ್ಟ ಮೋಕ್ಷ ಕೊಟ್ಟಿದ್ದು ದತ್ತಾತ್ರೇಯ. ಅವನು ಆಂಜನೇಯ ಏನ್ ಮಾಡ್ದ ಅಂದ್ರೆ, ಇಲ್ಲಿ ತನಕ ನನ್ ಸೇವೆ ಮಾಡಿದ್ರಪ್ಪ, ನನ್ ಗುರು ಸೇವೆ ಮಾಡ್ರಿ ಅಂತ ಕಳಿಸಿದಾನಪ್ಪ, ಹಂಗ ನೀವ್ ಇಲ್ಲಿ ಬಂದಿದ್ದೀರಾ, ಇಲ್ಲ ನೀವೆಲ್ಲಿ ಬರಕ್ಕಾಗದು ಅಂತ ಹೇಳಿದ್ದ. ಅವಾಗ ಸ್ಟಾರ್ಟಿಂಗ್ ಅವತ್ತೇ ನಮ್ಮ ಮನೆಗೆ ಬಂದಿತ್ತು. ಇವ್ರು ಬಸವಣ್ಣ ಮನೆ ಹತ್ರ ಒಂದು ಬಾಡಿಗೆ ಮನೇಲಿದ್ದೆ, ಅಲ್ಲಿ ಬಂದು ದತ್ತ ವಿಜಯ ಅಂತ ಒಂದು ಪುಸ್ತಕ 1 ಗಂಟೆ ಪಾರಾಯಣ ಓದಿ ಅದೆಲ್ಲ ಅರ್ಥ ಹೇಳಿ ಅವತ್ತು ಹೇಳಿದ್ದು. ಇದು ಹಂಗಾಗಿ ರಾಮನವಮಿ ದಿವಸನೇ ಓಪನ್ ಮಾಡ್ಬಿಡು. ಇವತ್ತು ಸಹ ನಾವು ಕೂಟಾಣಿ ದಿವಸ ಭಜನೆ ಮಾಡೋದ್ರಿಂದ ಇವತ್ತು ಪ್ರತಿ ಶನಿವಾರ ಸುಂದರಕಾಂಡ ರಾಮ ಭಜನೆ ಮಾಡ್ತೀವಿ. ಶನಿವಾರ ಸಂಜೆ 6 ಗಂಟೆಯಿಂದ ಭಜನೆ ಸ್ಟಾರ್ಟ್ ಮಾಡಿ ಪ್ರತಿ ಶನಿವಾರ ನಾವು ಆ ಭಜನೆ ಆಂಜನೇಯ ದೇವಸ್ಥಾನದಾಗ್ಲಿ ರಾಮ ಭಜನೆ ಬರ್ತಿಲ್ಲ. ಇವತ್ತು ನಡೀತಾ ಇದೆ. ಇವತ್ತು ಪ್ರತಿದಿನ ಪ್ರತಿ ಶನಿವಾರನೂ ಮಾಡ್ತೀವಿ ರಾಮ ಭಜನೆ. ಅದೇನೋ ಆನಂದ ನಮಗೆ ರಾಮ ಭಜನೆ ಅಂತ ಅಂದ್ರೆ ಅದು ಹೃದಯದೊಳಗೆ ಅದು ಹೆಂಗಾಗಿದೆ, ಎಲ್ಲರೂ ಬಾಯ್ಪಟ ಆಗ್ಬಿಡೋದು. ಇಲ್ಲೇ ಕುತ್ಕೊಂಡ್ರೆ ಹೊರದ ಎಲ್ಲ ಹೇಳಕ್ ಅಂದ್ರೆ ಅಷ್ಟು ತಲ್ಲಿನ ಆಂಜನೇಯ ದೇವಸ್ಥಾನದೊಳಗೆ ಕೂತು ಭಜನೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ದೇವಸ್ಥಾನ ಭಟ್ರೆಲ್ಲ ಒಂಥರ ಬೇಜಾರು ಮಕ್ಕಳು, ಇವ್ರು ಏನ್ ಮರ ನಮ್ಮ ಮಕ್ಕಳು ಓದ್ಬೇಕೋ ಬರೋ ಹಿಂಗ್ ಭಜನೆ ಮಾಡ್ತಾರೆ ಅಂತ ಆ ತರ ಭಜನೆ ಮಾಡ್ತೀವಿ. ಅಂದ್ರೆ ಆ ವಯಸ್ಸು ಹಂಗೆ ಇತ್ತು, ಆ ಭಕ್ತಿನೂ ಹಂಗೆ ಇತ್ತು, ಆ ದೇವಸ್ಥಾನ ಅರ್ಚಕರು ನಮ್ಗೆ ಹಂಗೆ ಕಾಪರೇಟ್ ಮಾಡೋರು. ಅದೇನೋ ಭಕ್ತಿಯ ಅದೇನೋ ಒಂದು ಸಮೂಹ ಸೇರಿಸ್ಬಿಟ್ಟು ಅವನು ಯಾವರು, ನಾನೇ ಯಾವರು, ನೀವು ಯಾವರು, ಹಿಂಗೆ ಎಲ್ಲ ಒಟ್ಟಿಗೆ ಸೇರಿದಾಗ ಒಂದು ಅಂದ್ರೆ ನೀವು ಅಪ್ಪ ಸಿಗೋದಕ್ಕಿಂತ ಮುಂಚೆ ನಾವೆಲ್ಲ ಒಟ್ಟಿಗೆ ಭಜನೆ ಮಾಡ್ತಾ ಇದ್ವಿ. ಫಸ್ಟ್ ರಾಧಾಕೃಷ್ಣ ಹೋಗ್ತಿದ್ದ ಫಸ್ಟ್ ಕೂಡ ದೇವಸ್ಥಾನಕ್ಕೆ. ಆಮೇಲೆ ಇವನು ಹೋಗಿ ಎಷ್ಟೋ ಒಂದು 6 ತಿಂಗಳ ಮೇಲೆ ನಾನು ಬಂದೆ ಸೇರ್ಕೊಂಡೆ. ಇವ್ನು ಭಜನೆ ಮಾಡಿ ಇವನ್ ಜೊತೆ ಪಕ್ಕ ಕೂತ್ಕೊಂಡು ಸ್ವಲ್ಪ ಭಜನೆ ಮಾಡ್ತಿದ್ದೆ. ಕಡೆಗೆ ಅವನು ಒಂದೇ ಪುಸ್ತಕ ಅಲ್ಲಿ ಇದ್ದಿದ್ದು, ಒಂದೇ ಒಂದು ಪುಸ್ತಕ, ಅದು ಭಜನೆ ಮಾಡಿ ನಾವು ಅಂದ್ರೆ ಅವಾಗಿಂದ ಸತ್ಸಂಗದಲ್ಲೇ ಇದ್ದು ನಾವು. ಅವಾಗ್ಲೂ ರಾಮ್ದು ಫೋಟೋ ಇಟ್ಕೊಂಡು ಭಜನೆ ಬೇರೆ ಭಕ್ತರುಗಳ ಮನೇಲಿ ಮಾಡಲ್ಲ ಸತ್ಸಂಗ ಮಾಡ್ತಿದ್ದು. ಅದಕ್ಕೆ ಹೆಚ್ಚಾಗಿ ವಿಶೇಷ ಅಂದ್ರೆ 2 ತಿಂಗಳಾದ ಕೂಡ ಸೀದಾ ತಿರುಪತಿಗೆ ಹೋಗ್ಬಿಡ್ತಿದ್ರು ಗಾಡಿ ಮಾಡ್ಕೊಂಡು. ಅಲ್ಲಿ ಮೆಟ್ಲು ಹತ್ಕೊಂಡು ಭಜನೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಿದ್ವಿ. ಅಲ್ಲಿ ಹೋಗೋದು ತಲೆ ಓಟ್ಕೊಂಡು ಹೋಗೋದೆಲ್ಲ ನಡ್ಕೊಂಡೆ ಇಲ್ಲಿ ತಿರುಪತಿಗ ಬೆಟ್ಟ ಹತ್ತೋದು ಒಂದು ಬಸ್ ಜನ ಹೋಗ್ತಿದ್ವಿ. ನಾನೇ ಡ್ರೈವರ್, ಅದಕ್ಕೆ ಭಜನೆ ನಾನೇ, ಡ್ರೈವರು ನಾನೇ, ನಮ್ಮ ರಾಜನ ಕಂಡೆ ಅವರು ಇಷ್ಟು ಜನ ಹೋಗಿ ಒಂದು ಫೋಟೋ ಇಟ್ಕೊಂಡ್ಬಿಡಿದ್ರು, ಆಂಜನೇಯ ಫೋಟೋ. ಅಲ್ಲಿ ಒಂದು ಚೌಟ್ರಿ ಸಿಗೋದು ನಮಗೆ ಹಾಲ್ಟಿಂಗಿಗೆ. ಅಲ್ಲಿ ಬಸ್ ನಿಲ್ಸಿ ಫೋಟೋ ಇಟ್ಕೊಂಡು ಬೆಳಗಿಂದ ಭಜನೆ ಮಾಡ್ಕೊಂಡು ಬೆಟ್ಟ ಹತ್ತದೆ. ಎಂತ ಅಂದ್ರೆ ಅದ್ಭುತ ಅಂದ್ರೆ ಅದು ನಿಜವಾದ ಜನ್ಮಾಂತರದ ಬಂದ. ಹಂಗಾಗಿ ಆ ಮಾರುಕ ಏನ್ ಮಾಡ್ದ, ನಿಮ್ಗೆ ಸಾಕು, ನಿಮ್ ಗುರು ಇಲ್ಲಿದ್ದಾರೆ, ಈ ಕಡೆ ಹೋಗ್ರಿ ಅಂತ ಈ ಕಡೆ ತಿಳಿಸ್ತಾರೆ. ಅಲ್ಲ, ಆಕ್ಚುಲಿ ನಮಗೆ ಗುರುವಿನ ಒಂದು ಕಲ್ಪನೆನೇ ಇಲ್ಲ. ಅವರು ಯಾರು ಅನ್ನೋದು ನಮಗೆ ಅದು ಗೊತ್ತೇ ಇಲ್ಲ. ಅಪ್ಪನ ಒಡನಾಟದಿಂದ ಬಸಣ್ಣ ಹೇಳಿ ಅದೇನೋ ಹೇಳ್ಬೇಕು. ಸುಬ್ರಹ್ಮಣ್ಯಂ ಅಂತ ಒಬ್ಬ MPM ಅಲ್ಲಿ ಇದ್ರು, ಇವರು ಶಾಮಣ್ಣವ್ರ ಕೊಲೀಗ್ಸ್ ಅವರು ಅಪ್ಪನ ಗಣಾನುಭವಸ್ತಾರ ಪುಸ್ತಕ ತಮಗೆ ಕೊಟ್ಟಿದ್ದು. ಚಿನ್ಮಯ ಮಿಷನ್ ಅಲ್ಲಿ ಬಿಡುಗಡೆ ಆಗಿತ್ತು. ಅವಾಗ ಫಸ್ಟ್ ಬಿಡುಗಡೆ ಆಗಿತ್ತು ಚಿನ್ಮಯ ಮಿಷನ್. ಇವರು ಶಾಂತಪೇಣಂ ಅವರು ಮಾಡಿದ್ರು. ಆ ಪುಸ್ತಕ ಅವ್ರು ತಮ್ಮನ್ ಕೊಟ್ಟಿದ್ದು. ಆ ಪುಸ್ತಕದಲ್ಲಿ ಇರುವಂತ ಅಡ್ರೆಸ್ ಹುಡ್ಕೊಂಡು ಇವರೆಲ್ಲ ಬಂದಿದ್ದು ಇಲ್ಲಿಗೆ. ಈಗ ನಮಗೆ ದೊಡ್ಡೇರಿಯಲ್ಲಿದೆ, ಚಳಕೆರೆಯಲ್ಲಿ ನಮಗೆ ಏನು ಗುರುಗಳಂದ್ರೆ ಯಾರು ಯಾವ್ದು ಕಲ್ಪನೆನೂ ಇಲ್ಲ. ಭಜನೆ ಮರಳಾಗಿ ನಮ್ಗೆ ನಿಮ್ಗೆ ದತ್ತನ ಕೂಡ ಕಟ್ಟಬೇಕು ನಾವು ಯಾವ್ದು ಕಾನ್ಸೆಪ್ಟ್ ಇಲ್ಲಣ್ಣ, ಅದು ಏನು ಇಲ್ಲ ಬಿಡ್ರಿ. ಅವ್ರು ನೋಡ್ಬೇಕಷ್ಟೇ ಯಾರು ತತ್ವ ಪದ ಬರೆದ್ರು ಇಷ್ಟು ಚೆನ್ನಾಗಿ ಬರ್ದಿರೋ ಪುಣ್ಯಾತ್ಮ ಯಾರು ಹೆಂಗ್ ಪ್ರೇರಣೆ ಬಂತ ಅಲ್ಲಿ ಆಸ್ತಿ ತಗೊಂಡು ನಾವು ದತ್ತನ ಅದು ಆ ನಂತರದಲ್ಲಿ ಅದಕ್ಕೂ ಆಮೇಲೆ ಏನಾಯ್ತು, ನಾವ್ ಹಿಂಗೆ ಮಾಡ್ತಿದ್ವಲ್ಲ ಅಪ್ಪ ಸತ್ಸಂಗ ಎಲ್ಲ ನಾವ್ ಹಿಂಗ್ ಮಾಡ್ತೀವಿ ಅಂತ ದತ್ತನ ಸತ್ಸಂಗ ಮಾಡ್ರಿ ಅಂತ ಹೇಳಿ
ನಮಗೆ ದತ್ತನ ವಿಗ್ರಹ ಅಪ್ಪನೇ ಪೂಜೆ ಮಾಡ್ತೀರಾ ದತ್ತನ ವಿಗ್ರಹ ರಾತ್ರಿ 12 ಗಂಟೆಗೆ ಕೊಡ್ತಾರೆ. ರಾತ್ರಿ 12 ಗಂಟೆಲಿ ಕೊಟ್ಟು ವೆಹಿಕಲ್ ಇರ್ತಿರ್ಲಿಲ್ಲ, ನಾವೆಲ್ಲ ಬಸ್ಸಿಗೆ ಬರ್ತಿದ್ವು. ರಾತ್ರಿ 12 ಗಂಟೆಲಿ ಟ್ರ್ಯಾಕ್ಟರ್ 20-25 ಜನ ಇದ್ವಿ ನಾವು. ದತ್ತನ್ ಕೊಟ್ಟು ಎಲ್ಲಾರು ಟ್ರ್ಯಾಕ್ಟರ್ ಕೂರಿಸ್ಕೊಂಡು 12 ಗಂಟೆಲಿ ಚಳಿಕೆರೆ ಬಿಟ್ಟು ಬಸ್ಸಲ್ಲಿ ಹೋಗ್ತೀವಿ ಅಲ್ಲಿಂದ ನಾವು. ಅಲ್ಲಿಂದ ಆ ದತ್ತನ ಎಲ್ಲರ ಮನೆಗಳಲ್ಲಿ ನಾವು ಸತ್ಸಂಗ ಮಾಡಕ್ಕೆ ಸತ್ಸಂಗ. ದತ್ತನ್ನು ಅದು 12 ಗಂಟೆ ಕೊಟ್ಟು ಇನ್ನೂ ಒಂದ್ ಮಾತು ಹೇಳಿದ್ರು ನೋಡಪ್ಪ, ದತ್ತನ ಟೈಮ್ ಇದು ಮಧ್ಯಾಹ್ನ 12 ಗಂಟೆ, ರಾತ್ರಿ 12 ಗಂಟೆ. ನಿಮ್ ಮನೆಗೆ ಯಾರೇ ಒಬ್ಬ ಭಿಕ್ಷುಕ ಬರ್ಲಿ, ಒಂದು ನಾಯಿ ಬರ್ಲಿ, ಒಂದ್ ದನ ಬರ್ಲಿ, ಅಥವಾ ಒಬ್ಬ ಅತಿಥಿ ಬರ್ಲಿ, ಯಾರೇ ಬಂದ್ರು ದತ್ತ ಸ್ವರೂಪಿಗಳು ಅಂತ ತಿಳ್ಕೊಂಡು ನೀವು ಅವ್ರಿಗೆ ನೀವು ಅದನ್ನ ಮಾಡ್ಬೇಕು. ಯಾರೇ ಬರ್ಲಿ ಅದನ್ನ ನೀವು ಅವರು ದತ್ತ ಸ್ವರೂಪಿಗಳು ಅಂತ ತಿಳ್ಕೊಂಡು ನೀವು ಅವ್ರ ಸೇವೆ ಮಾಡಿ ಇದು ಕಳಿಸ್ಬೇಕಪ್ಪ. ಈಗ ರಾತ್ರಿ 12 ಗಂಟೆ ಆಗಿದೆ, ಈಗ ತಗೊಂಡೋಗ್ರಿ ಅಂತೇಳಿ ಕೊಟ್ಟು ಇನ್ ಮುಂದಿನ ಇವ್ರು ಮಾಡ್ಕೊಳ್ತಾನೆ ಹೋಗ್ರಿ ಅಂತ ಹೇಳಿದ್ರು. ಅಲ್ಲಿಂದ 1 ವರ್ಷ ಯಾರು ಮಾಡ್ಕೊಳ್ತಾರೆ? ದತ್ತ ಮಾಡ್ತಾನೆ. ನಾವು ಹೆಚ್ಚು ಕಮ್ಮಿ ಪ್ರತಿ ಒಂದೊಂದು ಸತ್ಸಂಗ ಒಂದೊಂದು ಅಧ್ಯಾಯ ಓದ್ತಿದ್ದು. ಹೆಚ್ಚು ಕಮ್ಮಿ 31 ಅಧ್ಯಾಯ ಆಯ್ತು. 31 ಅಧ್ಯಾಯದ ದತ್ತ ಗುರು ಚರಿತ್ರೆ ಆಗಿ ಸತ್ಸಂಗಗಳು ಆಯ್ತು. ಆವಾಗ ಒಂದ್ಸರಿ ಇದು ಇಲ್ಲಿ ದೊಡ್ಡೇರಿಗೆ ಬಂದಾಗ ಅಪ್ಪನ ತಮ್ಮನ ಹತ್ರ ಯಾವ್ದೋ ಆಶ್ರಮದ ಬಗ್ಗೆ ಮಾತಾಡ್ತಾ ಇದ್ರು. ಅವಾಗ ಏನಾಯ್ತು, ನಮ್ ಬಾಯಿ ಬಂದ್ಬಿಟ್ಟು ಅಪ್ಪ ನಮಗೂ ಒಂದು ಆಶ್ರಮ ಮಾಡ್ಕೊಟ್ಬಿಡಪ್ಪ ಅಂತ. ಅದು ಪೀಠಿಗೆ ಆಗಿದೆ. ಅಪ್ಪ ನಮಗೂ ಒಂದು ಆಶ್ರಮ ಮಾಡ್ಕೊಡಪ್ಪ ಅಂತ ಅವತ್ ಹೇಳ್ತಿರೋದು. ಇನ್ನೂ ಒಂದು ಹಿನ್ನೆಲೆ ಇದೆ. ಅದು ಕೊಟ್ರಲ್ಲ ಅಪ್ಪ ಗುರುಚರಿತ್ರೆ, ಪ್ರತಿಯೊಬ್ಬರ ಮನೇಲಿ ಭಾನುವಾರ ನಾವು ಒಂದ್ ಅಧ್ಯಾಯ ಓದೋದು, ಅವ್ರ ಮನೆಯಲ್ಲಿ ಅಲ್ಲಿ ಭಜನೆ ಮಾಡೋದು, ಅವ್ರ ಮನೆಯಲ್ಲಿ ಊಟ ಮಾಡ್ಕೊಂಡ್ ಬರೋದಣ್ಣ. 26 ಅಧ್ಯಾಯ ಓದಿದೀವಣ್ಣ. ಇವತ್ತಿನವರೆಗೂ ಅಧ್ಯಾಯ ಮುಗುದಿಲ್ಲ, ಆಶ್ರಮ ಆಗಿತ್ತು. 26 ಅಧ್ಯಾಯ ಓದಿರೋದು. ಇವತ್ತು ಆಶ್ರಮ ಫಿನಿಶ್ ಆಗಿಲ್ಲ. ಫಿನಿಶ್ ಆಗಿದೆ, ಇದು ಅದೇ ಫಿನಿಶ್ ಮಾಡಿಲ್ಲ. 26 ಅಧ್ಯಾಯ ಓದ್ಬೇಕಾದ್ರೆ ಆಶ್ರಮ ಆಯ್ತು. ಇನ್ನು 26 ಇದಾವೆ, 26 ಇದಾವೆ. ಯಾಕೆ ಓದ್ತಾ ಇಲ್ಲ ಈಗ ನೀವು? ಯಾಕೆ ಓದಿ? ಆಶ್ರಮ ಆಯ್ತು. ಆಶ್ರಮದಲ್ಲೇ ಎಲ್ಲ ನಡೀತಾ ಇದೆ. ಸುಖ ಸಿಕ್ಕಿರೋ ಪ್ರಶ್ನೆ ಅಲ್ಲಣ್ಣ. ನಮಗೆ ಬಹಳ ಕೆಲಸ ಮಾಡ್ಲೇಬೇಕು. ನಮ್ಗೆ ಎಲ್ಲರೂ ಅವಾಗ ಇವನು KSRTC ಇಲ್ದ, ನಾನು KSRTC ಇದ್ದೆ, ಇವ್ರು ಬ್ಯಾಂಕ್ ಅಲ್ಲಿ ಇದ್ರು, ಟೆಲಿಕಮ್ಯುನಿಕೇಶನ್ ಇದ್ರು, ರಜಾ ಇಲ್ಲ. ಒಂದು ಸಲ ನಮಗೆ ಆಶ್ರಮದ ಕೆಲಸ ಮಾಡ್ಬೇಕು, ಇಲ್ಲಣ್ಣ, ಮಾಡ್ಲೇಬೇಕು. ಸತ್ಸಂಗ ಎಲ್ಲ ಆಯ್ತಲ್ಲ, ಹಿಂಗ್ ಮಾಡ್ತಿದ್ವಲ್ಲ. ಅವಾಗ ಅಪ್ಪ ಒಂದ್ ಮಾತಂದ್ರು, ಸಾಕ್ಬಿಟ್ರಪ್ಪ, ಎಷ್ಟ್ ದಿನ ಅಂತ ದತ್ತನ ಎಲ್ಲರ ಮನೆ ಕೂರಿಸ್ತಾರೆ, ದತ್ತ ಪರ್ಮನೆಂಟ್ ಆಗಿ ಒಂದ್ ಜಾಗ ಮಾಡ್ತಾರೆ, ಅಲ್ಲಿ ಇಡೂರಂತೆ ಅಂತ ಹೇಳಿದ್ರು. ಆಮೇಲೆ ನಮಗೊಂದ್ ಕಲ್ಪನೆ, ನಮಗೊದ್ದ ಈ ಆಶ್ರಮದ ಕಲ್ಪನೆ ಇಲ್ಲ, ಒಂದ್ ಭಜನೆ ಮಂದಿರ ಮಾಡ್ಬೇಕು ಅಂತ ಅಷ್ಟೇ. ನಾವಲ್ಲಿ ಏನು ಕೋಟೆಂಜ ಸ್ವಾಮಿ ದೇವಸ್ಥಾನದಲ್ಲಿ ಭಜನೆ ಮಾಡ್ತಿದ್ವಲ್ಲ, ಅವ್ರು ನಮ್ಗೆ ಸ್ವಲ್ಪ ತೊಂದರೆ ಮಾಡಕ್ಕೆ ಅಪ್ಪನ ಹಾಡು ಡಿಸ್ಟರ್ಬ್ ಪ್ರಶ್ನೆ ಅಂದ್ರೆ ಅವ್ರು ಇಲ್ಲಿ ಏನು ಹರಿ ಭಜನೆ ಮಾಡ್ಬೇಕಷ್ಟೇ, ಶಿವನ್ ಭಜನೆ ಮಾಡಂಗಿಲ್ಲ ಅಂತ ನಮ್ಗೆ ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡಕ್ ಹೇಳಿದ್ರು. ನಾವ್ ಹೇಳ್ದಲ್ಲ ಸ್ವಾಮಿ, ಹರಿಹರಲ್ಲಿ ಭೇದ ಎಣಿಸ್ಬಿಡ್ರಿ ಅಂತ ಹೇಳ್ತಾರೆ, ಯಾಕೆ ಹಿಂಗ್ ಮಾಡ್ತಾರೆ ಅಂತ ನಾವು ಹೇಳಿದ್ರು. ಅವರು ಸ್ಟ್ರಿಕ್ಟ್ ಆಗಿ ಹೇಳ್ಬಿಡು, ಹರಿ ಭಜನೆ ಮಾಡ್ಬೇಕಷ್ಟೇ ಕಣ್ರಿ, ಶಿವನ್ ಭಜನೆ ಮಾಡಂಗಿಲ್ಲ ಅಂತ. ಮತ್ ನಮಗೆ ಬಹಳ ನೋವಾಯ್ತು. ಆಮೇಲೆ ಹೋಗ್ಲಿ, ಹಿಂದ್ಗಡೆ ಒಂದು ಔದುಂಬರ ವೃಕ್ಷ ಇತ್ತು, ಅಲ್ಲಿ ದತ್ತಾತ್ರೇಯನ ಪಾದಕೆ ಇತ್ತು, ಅಲ್ಲಿ ಭಾನುವಾರ ಮಾಡೋಣ ಅಂತೇಳಿ ಅಲ್ಲಿ ಮಾಡ್ತಿದ್ವಿ. ಅಲ್ಲಿಗೂ ಲಲಿತ ಸಹಸ್ರನಾಮ ಕ್ಯಾಸೆಟ್ ಹಾಕ್ಬಿಡೋದು, ಜೋರಾಗಿ ಸೌಂಡ್ ಇಟ್ಬಿಡೋದು, ಡಿಸ್ಟರ್ಬ್ ಮಾಡೋದು, ಇದೆಲ್ಲ ಮಾಡಕ್ ಹಿಡಿದ್ರು. ಅಪ್ಪನ ಹತ್ರ ಬಂದು ಹೇಳಿದ್ವಿ, ಹಿಂಗ್ ಮಾಡ್ತಾರೆ ಅಂತ. ಅಪ್ಪ ಏನ್ ಹೇಳ್ತು, ಹರಿಭಜನೆ ಮಾಡ್ರಪ್ಪ, ಅದೊಂದು ಶಿವ ಇದ್ದಾನೆ. ಅಪ್ಪ ಅಲ್ಲಿ ಬಿಟ್ಟು ಬರ್ರಿ ಅಂತ ಹೇಳಿಲ್ರಿ, ಹರಿಭಜನೆ ಮಾಡ್ರಿ, ಅದ್ರಲ್ಲೂ ಶಿವ ಇದ್ದಾನೆ, ಅವ್ರಿಗೆ ಯಾಕೆ ಬೇಜಾರ್ ಮಾಡ್ತೀರಾ ಅಂತ ಹೇಳ್ತಪ್ಪ. ಆಮೇಲೆ ನಂತರ ನಮಗೆ ಇಲ್ಲ, ನಮ್ದೇ ಆದಂತ ಒಂದು ಭಜನಾ ಮಂದಿರದ ಸ್ವಚ್ಛಂದ ಭಜನೆ ಮಾಡ್ಬೋದಲ್ಲ, ಯಾರ್ದು ಹಂಗಿರೋದಿಲ್ಲ ಅಂತ ನಮ್ದು ಇಂಟೆನ್ಷನ್. ಆಮೇಲೆ ಎಲ್ಲೋ ಒಂದು ಒಂದ್ ಬಾಡಿಗೆ ಮನೆ ಮಾಡ್ಕೊಂಡು ಒಂದೇ ಒಂದು ಫೋಟೋ ಅಷ್ಟೇ, ಬರೇ ಭಜನೆ ಅಷ್ಟೇ. ಬಾಡಿಗೆ ತಿಂಗಳಿಗೆ ಒಂದ್ 5-6 ಸಾವಿರ ಒಳಗೆ, 4-5 ಸಾವಿರ ಒಳಗೆ ಅವ್ರು ಬರ್ತಿದ್ದೆ. ಅಷ್ಟೇ, ಅಷ್ಟೊಳಗೆ ನಾವು ಅಡ್ಜಸ್ಟ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ. ಅದು ಅಪ್ಪ ಈ ಕಡೆ ತಿಳಿಸಿ. ಆಮೇಲೆ ಏನಾಯ್ತು, ಅದು ಆಗ್ಲಿಲ್ಲ. ಮನೆಗಳೆಲ್ಲ ನೋಡಿದ್ವಿ, ಅವಾಗ್ಲಿಲ್ಲ. ಆಮೇಲೆ ಜಾಗ ನೋಡ್ತಿದ್ವಿ, ಜಾಗ ಇದೇ ಈಗ ಆಶ್ರಮ ಕಟ್ಟಿದೀವಲ್ಲ, ಅದು ಜಾಗ ಅವನು 80 ರೂಪಾಯಿ ಹೇಳೋನು ಅಡಿಗೆ, ನಾವು 60 ರೂಪಾಯಿ ಕೇಳಿದ್ವಿ. ಅವನು ಕೊಡಕ್ ರೆಡಿ ಇಲ್ಲ.
ಆಮೇಲೆ ಏನ್ ಮಾಡೋದು ಅಂತ ಇನ್ನು ಹುಡುಕ್ತಿದ್ವಿ. ಒಂದ್ ದಿವಸ ಇನ್ನು ನಮ್ಮಲ್ಲಿ ಟೀಚರ್ ಆಂಟಿ ಒಬ್ರು ಬರ್ತಾರೆ, ಶೈಲಜಾ ಮೇಡಮ್ ಅಂತ, ಅವ್ರ ಮನೆಯಲ್ಲಿ ಸತ್ಸಂಗ ಆಯ್ತು. ಯಾವ್ದೋ ಮನೆ ಸತ್ಸಂಗ ಆಯ್ತು, ಬೇಗ ಆಯ್ತು ಅಂತ ಟೀಚರ್ ಆಂಟಿ ಮನೆ ಬಂದ್ವಿ. ಅವಾಗ ನಮ್ಮ ಅಣ್ಣನೂ ಬಂದಿದ್ದ. ಯಾಕೋ ಬಸವ ಹಂಗೆ ನಿಲ್ಸ್ಬಿಟ್ರಿ ಅಂತ ಹಿಂಗ ಆಗಿಟ್ಕೊಡು ಅಂತೇಳಿ ಅವನು ಫೋನ್ ಮಾಡ್ಬಿಟ್ಟ ಅವನಿಗೆ, ಬರ್ರಿ ಗೌಡ್ರಿ ಇವತ್ತು ಮಾತುಕತೆ ಮಾಡ್ಬಿಡೋಣ ಅಂತೇಳಿ. ಬಂದೇ ಬಿಟ್ಟ ಅವನಲ್ಲಿ, ಬಂದೇ ಬಿಟ್ಟ. ಮಾತುಕತೆಗೆ 60 ರೂಪಾಯಿ ಅವನಂತ, ನಾವು 80 ರೂಪಾಯಿ ಅವನು. ಅವ್ನು ನಮ್ಮ ಅಣ್ಣ ಒಂದ್ 4 ಮಾತು ಹೇಳ್ತಾರೆ, ನೋಡ್ರಿ ಕೊಡ್ರಿ ಯಾರ್ಯಾರಿಗೂ ನೀವು ಸೈಟ್ ಕೊಟ್ಟಿರ್ಬೋದು ಮನೆ ಕಟ್ಕೊಳ್ಲಿಕ್ಕೆ, ಏನೋ ಒಂದು ಭಜನಾ ಮಂದಿರ ಕಟ್ಟಂತೆ ಕೊಡ್ರಿ, ಏನಂತ ಎಲ್ಲ ಬಿಟ್ಟು ಹೋಗ್ತೀವಿ ಅಂತ ಏನೋ ಒಂದು ಸ್ವಲ್ಪ ಆಧ್ಯಾತ್ಮ ವಿಚಾರ ಹೇಳ್ದ. ಆಯ್ತು ಬಿಡಂತ ಒಪ್ಕೊಂಬಿಟ್ಟ. ಅವ್ನಿಗೆ ಅಡ್ವಾನ್ಸ್ ಕೊಡಕ್ ದುಡ್ಡಿಲ್ಲ ನಮ್ಮ ಹತ್ರ, ಅಡ್ವಾನ್ಸ್ ಕೊಡಕ್ ದುಡ್ಡಿಲ್ಲ. ಅವಾಗ ಇನ್ನು ATM ಲಾಂಚ್ ಆಗಿದ್ವು. ಬಸಣ್ಣ ಹೋಗ್ಬಿಟ್ಟು 5,000 ರೂಪಾಯಿ ಬ್ಯಾಂಕಿಂದ ಬಿಡಿಸ್ಕೊಂಬಂದ. ಆ ಬ್ಯಾಂಕಿಂದ ಬಿಡಿಸ್ಕೊಂಡ್ಬಂದು ಹಣ್ಣು ಹೂವು ಅದೆಲ್ಲ ತಗೊಂಡ್ಬಂದು, ಅಪ್ಪನ ಫೋಟೋ ಇತ್ತು ಆ ಅಮ್ಮನ ಮನೆಯಲ್ಲಿ, ಅವತ್ತಕ್ಕೆಲ್ಲ ಹೂ ಮುಡ್ಸಿದ್ರು. ಫೋಟೋ ಅಪ್ಪನ ದುಡ್ಡು ಹಿಡಿದಿದ್ದು, ನೋಡಪ್ಪ ಅಡ್ವಾನ್ಸ್ ಕೊಡ್ತಿದೀವಿ ಅಂತ. ಅದ್ರ ಮೇಲೆ ನಾವು ಹೂ ಬಿಡ್ತು. ಅದ್ರ ಮೇಲೆ 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಣ ಅಷ್ಟೇ. ಇನ್ನು ಉಳಿದಿದ್ದ ದುಡ್ಡಿಗೆ ಏನ್ ಮಾಡ್ಬೇಕು? ಅವನ್ ಹೇಳ್ದ್ರಿ, ಹಿಂಗ್ ಕುತ್ಕೊಂಡ್ ಮಾತುಕತೆ ಮಾಡಿದ್ರೆ ಯಾವಾಗ ಮುಗ್ದ ಬಿಡೋದಲ್ರಿ ಅಂತ ಅವನಂದ. 5,000 ರೂಪಾಯಿ ಕೊಟ್ಟಿದ್ದಷ್ಟೇ. ಆಮೇಲೆ ಕೊಡಕ್ ದುಡ್ಡಿಲ್ಲ, ಏನಿಲ್ಲ. ಮತ್ತೆಲ್ಲಾರು ಪರ್ಸನಲ್ ಸೆಲ್ಫ್ ಲೋನ್ ಮಾಡೋದು, ಬೇರೆ ನಮಗೆ ದಾರಿನೇ ಇಲ್ಲ. ನಮ್ ಸಂಬಳದ ಮೇಲೆ ಅವಾಗಂತೂ ಇವರಿಗೆಲ್ಲ ಮನೆ ಇತ್ತಣ, ನಾನು ಇನ್ನೊಂದು ಸೈಟ್ ಸಮೇತ ತಗೊಂಡಿಲ್ಲ. ನನಗೇನು ಇಲ್ಲ, ಅದ್ ಬಿಟ್ಬಿಡು, ನನಗೆ ಬೇಕಾಗಿಲ್ಲ, ಅದು ಇದಕ್ ಬೇಕು ಅಂತ ಹೇಳಿ ಎಲ್ಲ ಸೈಟ್ ತಗೊಂಡ್ವಿ. ಒಂದ್ 25,000 ರೂಪಾಯಿ ದುಡ್ಡು ಉಳಿದಿತ್ತು. ಆ ನಂತರ ಆಶ್ರಮ. ಅದಕ್ಕೆ ಇನ್ನು ಹೇಳಿದ್ರೆ ಇದು ತುಂಬಾ ಇದೆ. ಹೆಜ್ಜೆ ಹೆಜ್ಜೆಗೂ ನಮ್ಮನ್ನ ದೃಢಪಡಿಸ್ತಾ ಹೋಗಿದ್ದಾರೆ. ಅಲ್ಲಲ್ಲ, ದೃಢಪಡಿಸ್ತಾ ಹೋಗಿದ್ದಾರೆ. ಕಾದಿರೋದೆಲ್ಲ ಬಹಳ ಕಾದಿದ್ದಾರೆ ಬಿಡ್ರಿ. ಕಾದಿರೋ ಹೇಳ್ತಾ ಒಂದ್ ದಿವಸ ಕುತ್ಕೊಳ್ಳೋಣ, ಕಾದಿರೋದು ಏನೇನ್ ಕಾದಿರೋ ಹೇಳ್ತೀನಿ ನಾನು. ನಮಗೆ ಆಶ್ರಮದ ಲೆಕ್ಕಾಚಾರದಲ್ಲಿ ಇವತ್ತಿಗೂ ನಮ್ಮ ಮೈಂಡ್ ಅಲ್ಲಿ ಥಾಟ್ಸ್ ಬಂತು ಅಂದ್ರೆ ಅದ್ ಮುಗಿಯೋ ತನಕ ನಮಗೆ ನಿದ್ದೆ ಬರಲ್ಲ. ಮಾಡ್ಬೇಕಷ್ಟೇ. ಅದು ಮತ್ತೆ ಅಂತ ಥಾಟ್ಸ್ ಕೊಡೋದು ಯಾರು? ಗುರುಗಳು. ಇದೇ ಸರಿ ಲಾಸ್ಟ್ ಟೈಮ್ ದತ್ತ ಜಯಂತಿ ಒಳಗೆ ಮೇಲ್ಗಡೆ ಗ್ರಾನೈಟ್ ಹಾಕಿರ್ಲಿಲ್ಲ. ನಾನು ಬಸಣ್ಣ ಶಾಮಣ್ಣ ಏನೋ ಬಂದ್ವಿ, ಕೇಳ್ದಪ್ಪ ಗ್ರಾನೈಟ್ ಹಾಕಿಲ್ಲ, ಹೆಂಗ್ ಮಾಡೋಕ್ಕಾಗುತ್ತೆ? ಸಾಲ ಮಾಡಿ ಸ್ಟಾರ್ಟ್ ಮಾಡ್ಬಿಡ್ತೀನಪ್ಪ, ಅದು ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ, ಆಮೇಲೆ ಹೆಂಗ್ ಮುಗಿದುತ್ತೆ. ಸಾಲ ಮಾಡ್ತೀನಿ ಬಸಣ್ಣ ಅಂತ. ಅಲ್ಲ ಮಾಡೋಣಪ್ಪ, ಸಾಲನ ಮಾಡಿ ನಾವೆಲ್ಲ ಮಾತಾಡ್ಕೊಂಡಿದ್ವಿ ಎಲ್ಲ ಏನೇನ್ ಮಾಡ್ಬೇಕು ಅಂತೇಳಿ. ಸಾಲ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಅಂದ್ವಿ. ಬೇಡ ದಡಿ ಅಂತ ಒಳಗಡೆ ಹೊತ್ತು 5 ಲಕ್ಷ ರೂಪಾಯಿ ದುಡ್ಡು ತಗೊಂಡ್ಬಿಡ್ತು ಚೆಕ್. ಅಪ್ಪ ನಾನು ಮಾತ್ರ ದುಡ್ಡು ಕೇಳಕ್ ಬಂದಿಲ್ಲ, ನೀನು ಆಶೀರ್ವಾದ ಮಾಡೋ ಸಾಕು ಆಗುತ್ತೆ ಅದು ಅಂತೇಳಿ. ಇಲ್ಲ ತಗೊಳ್ರಪ್ಪ ಇದಂತ ಕೊಟ್ಟು ಕಳಿಸ್ತು. ಸ್ಟಾರ್ಟ್ ಆಯ್ತು ನನ್ನ ಕೆಲಸ. ಒಟ್ಟು 5 ಲಕ್ಷ ರೂಪಾಯಿ ಅಪ್ಪ ಕೊಡ್ತು, 6 ಲಕ್ಷ ರೂಪಾಯಿ ಪ್ರಭಾಕರ್ ರಾಯರು ಅಪ್ಪರ ಹತ್ರ ತಗೊಂಡ್ಬಿಟ್ರು. ಅದೊಂದು 14 ಲಕ್ಷ ರೂಪಾಯಿ ಆಗುತ್ತೆ ಅಂತ ಅವ್ರು ಇದು ಹೇಳಿದ್ದ. ಟೋಟಲ್ ಎಲ್ಲ ಸರಿ 23 ಲಕ್ಷ ರೂಪಾಯಿ ಆಯ್ತು. ಮುಗಿದೋಯ್ತು. ಶಾಮಣ್ಣ ಒಂದ್ 2 ಲಕ್ಷ ಕೊಡಕ್ಕೆ ಅಂತ ತಮಾಷೆ ಹೇಳ್ತಾರೆ. ಶಾಮಣ್ಣ 2 ಲಕ್ಷ ಕೊಟ್ಬಿಟ್ರು, ತಗೊಂಡು ಅಪ್ಪ ಹೇಳ್ಬಿಟ್ರೆ ತಗೊಂಡ್ರಿ ಅಂತ. ಅಲ್ಲ, ಯಾರ್ಯಾರು ಪ್ರೇರಣೆ ಮಾಡ್ತಾರೋ ಗೊತ್ತಿಲ್ಲ, ಯಾರ್ಯಾರು ಪ್ರೇರಣೆ ಮಾಡ್ತಾರೋ ಗೊತ್ತಿಲ್ಲ. ಅದ್ ಪೂರ ಮುಗಿದೇ ಹೋಯ್ತಲ್ಲ. ಬರೀ ಗ್ರಾನೈಟ್ ಹಾಕ್ಬೇಕು ಅಂತ ಇದ್ವಿ, ಗ್ರಾನೈಟ್ ಆಯ್ತು, ಆಮೇಲೆ ಸ್ಲೈಡಿಂಗ್ ಡೋರ್ಸ್ ಆಯ್ತು, ಪ್ರತಿಯೊಂದು ಆಗೋಯ್ತು. ಮತ್ ಮಾಡ್ಸಿದ್ಯಾರೋಣ? 1 ರೂಪಾಯಿ ದುಡ್ಡಿಲ್ಲ ನಮ್ಮ ಹತ್ರ. ಆದ್ರೂ ದುಡ್ಡಿಲ್ಲ. ಈಗಲೂ ಮೈನಸ್ ಬ್ಯಾಲೆನ್ಸ್ 3 ಲಕ್ಷ ಇದೆ. ಮೈನಸ್ ಬ್ಯಾಲೆನ್ಸ್ ಇನ್ನು 3 ಲಕ್ಷ ಸಾಲ ಕೊಡ್ಬೇಕಂತ ಯಾವ ಧೈರ್ಯ ಅಂದ್ರೆ, ನಾನು ರಿಟೈರ್ಡ್ ಆಗಿದೆ, ಒಂದು 45 ಲಕ್ಷ ರೂಪಾಯಿ ದುಡ್ಡು ಬಂದಿತ್ತು. ದುಡ್ಡು ಆಯ್ತಲ್ಲ, ಮಾಡ್ಬಿಡೋಣ, ಮತ್ತೆ ಹೆಂಗ ಮಾಡೋಣ, ಭಗವಂತ ನಡಿ ಅಂತ ಹೇಳಿ. ಅದೇ ಅಂದ್ರೆ ಅಂತ ಮನಸ್ಸು ಭಗವಂತ ಕೊಡ್ತಾನಲ್ಲ ನಮಗೆ ಈಗಲೂ ಸಮೇತ ಸಂಸಾರದ ಬಗ್ಗೆ ಯೋಚನೆ ಇಲ್ಲಣ. ಮನೆ ಅದ್ರ ಬಗ್ಗೆ ಕಲ್ಪನೆನೂ ಇಲ್ಲ. ಅದೇ ನೀನ್ ನಡೆಸ್ತಂತ ಬೆಳಕು ನಮಗೆ ಸಂಬಂಧ ಇದೆ. ಆಯ್ತು, ಬಹಳ ಸಂತೋಷ. ನೀವು ಊಟ ಮಾಡಿಲ್ಲ ಕಾಣತ್ತೆ. ಈಗ 1:02 ಆಯ್ತು ಕಾಣತ್ತೆ. ಈಗ ಪ್ರಸಾದ ಮುಗಿಸ್ಕೊಂಡು ಬಂದು ಕೂತ್ಕೊಳ್ಳೋಣ ಪುನಃ ಮಾತುಕತೆಗೆ. ನಿಮ್ ಬಹಳ ಅದ್ಭುತವಾಗಿದೆ. ಗುರುವಾಕ್ಯನೇ ಪಾಲನೆ ಮಾಡೋದು ಎಷ್ಟು ಲಾಭ ಇದೆ, ಜೀವನದಲ್ಲಿ ನೆಮ್ಮದಿ ಇದೆ ಅಂತ ಹೇಳ್ಕೊಂಡಂತ ನಿಮ್ಮಂಥವರಿಂದೆಲ್ಲ ತಿಳಿದು ಸಂತೋಷವಾಗ್ತದೆ. ಜೈ ಗುರುದೇವ ದತ್ತ.
ಗೋವಿಂದ ಗೋವಿಂದ ಎನ್ನುವೆ ಶ್ರೀ ಗುರುದಯದಿಂದ ಗೋವಿಂದ ಗೋವಿಂದ ಎನ್ನುವೆ ಗೋವಿಂದ ಗೋವಿಂದ ಎನ್ನುವೆ ಶ್ರೀ ಗುರುದಯದಿಂದ ಗೋವಿಂದ ಗೋವಿಂದ ಎನ್ನುವೆ ಮಾಧವ ನೀನೆ ಗೋವಿಂದ ಮಧುಸೂದನ ನೀನೆ ಗೋವಿಂದ ಮಾಧವ ನೀನೆ ಗೋವಿಂದ ಮಧುಸೂದನ ನೀನೆ ಗೋವಿಂದ ಅಚ್ಯುತನಯ್ಯ ಗೋವಿಂದ ಭಕ್ತವತ್ಸಲ ಗೋವಿಂದ ಅಚ್ಯುತನಯ್ಯ ಗೋವಿಂದ ಭಕ್ತವತ್ಸಲ ಗೋವಿಂದ
ಶ್ರೀ ಮಹಾರಾಜ್ಗೆ ಈ ದಿನ ನಮ್ಮ ಶಿವಮೊಗ್ಗ ಶ್ರೀ ಸತ್ಯವಾಸಿ ದಿವ್ಯಾಶ್ರಮದ ಪೂಜೆ ಕಾರ್ಯಕ್ರಮ. ಆ ಕಾರ್ಯಕ್ರಮ ದತ್ತಾಭಿಷೇಕ, ಹೋಮ ಮತ್ತೆ ಈ ದಿನ ನಡೆದಂತಹ ಅಭಿಷೇಕ, ನಂತರ ಪಲ್ಲಕ್ಕಿ ಉತ್ಸವ ಮತ್ತೆ ಪ್ರಸಾದ ವಿತರಣೆ ಕೂಡ ಈ ದಿನ ಇದೆ. ಅದರ ಒಂದು ಮಹತ್ವದ ಬಗ್ಗೆ ಶ್ರೀಧರ್ ಇಲ್ಲಿನ ಒಂದು ಟ್ರಸ್ಟಿಗಳಾದಂತಹ ಶ್ರೀಧರ್ ಅಡಕ್ಕ ಅವರು ಮಹತ್ವವನ್ನು ಇಲ್ಲಿ ಇವತ್ತು ವಿಶೇಷವಾಗಿ ಗುರುವಾರ ಜೊತೆಗೆ ಗುರು ಪೂರ್ಣಿಮಾ ಅಂತ ನಾವು ನಮಗೆ ಜೀವನದಲ್ಲಿ ಎಷ್ಟೋ ಮಾರ್ಗದರ್ಶನ ಮಾಡಿದಂತ ಎಲ್ಲ ಗುರುಗಳೇ, ಆದ್ರೆ ಅದೇ ರೀತಿ ಆಧ್ಯಾತ್ಮದಲ್ಲಿ ನಮ್ಮನ್ನು ಮಾರ್ಗದರ್ಶನ ಮಾಡಿದವರು ಅಂತ ನಮ್ಮ ಅಪ್ಪಾಜಿಯವರು ಇಲ್ಲಿ ಶ್ರೀ ಸಂತೋಪಾಸಿ ದಿವ್ಯಾಶ್ರಮವನ್ನ ನಮ್ಮ ಭಕ್ತರಿಗಾಗಿ ಕಟ್ಟಿಸಿದ್ರು. ಇಲ್ಲಿ ಆಧ್ಯಾತ್ಮಿಕ ಶಕ್ತಿಗಳನ್ನು ನಡೆಸಿ ಅಂತ ಹೇಳಿ ನಮ್ಗೆಲ್ಲ ಅನುಭವಿಸಿ ಆಶೀರ್ವಾದಿಸಿದ್ದಾರೆ. ಅಂತ ಸಮಯದಲ್ಲಿ ಇವತ್ತು ಗುರುವಾರ ದಿನ ಗುರುಪೂರ್ಣೆ ಬಂದಿದೆ. ಇದು ನಮ್ಮ ಒಂದು ಅದೃಷ್ಟ. ಎಷ್ಟೋ ವರ್ಷಗಳ ನಂತರ ನಮಗೆ ಈ ಒಂದು ಅವಕಾಶ ಸಿಕ್ಕಿದೆ. ಯೂಶುವಲ್ ಆಗಿ ನಾವು ಗುರುಪೂರ್ಣಿಮೆಗೆ ಅಪ್ಪ ಅವರು ದೊಡ್ಡೇರಿಯಿಂದ ಸೀದಾ ತುಮಕೂರಲ್ಲಿರುವಂತ ಧರ್ಮಾಯನಂದ್ರ ಅವರು ಗಣೇಶ್ವರ ಆಶ್ರಮದಲ್ಲೇ ಯಾವುದು ಗುರುಪೂರ್ಣ ನಡೆಯೋದು. ಈ ಕಾರಣ ಅಂತ ಈ ಸರಿ ಗುರುವಾರ ಬಂದಿದೆ ಅಂತ ನಾವು ಗುರುವಾರ ಪೂಜೆ ಇರೋದ್ರಿಂದ ಗುರುವಾರ ವಿಶೇಷವಾಗಿ ನಮ್ಮ ಗುರುಪೂರ್ಣೆಯನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದು. ಹಮ್ಮಿಕೊಳ್ಳೋದೇನಲ್ಲ, ಅವಾಗ ನಮ್ಗೆ ಸಿಕ್ಕಿರೋದು. ಇಲ್ಲಿ ಮಾಮೂಲಿಯಾಗಿ ನಾವು ಅಭಿಷೇಕ ಮಾಡ್ಕೊಂಡು ಹೋಗ್ತಿದ್ದು, ಆದ್ರೆ ಗುರುಪೂರ್ಣಿಮೆಗೆ ವಿಶೇಷವಾಗಿ ತೀರ ದೊಡ್ಡ ದತ್ತನಿಗೆ ವಿಶೇಷವಾಗಿ ಎಲ್ಲಾ ಭಕ್ತರಿಂದ ಅಭಿಷೇಕ, ಪಂಚಾಮೃತ ಅಭಿಷೇಕ ಆಯ್ತು. ನಂತರದಲ್ಲಿ ದತ್ತ ಹೋಮ ಆಯ್ತು. ಆ ನಂತರದಲ್ಲಿ ದತ್ತನ ಪಲ್ಲಕ್ಕಿ ಉತ್ಸವಗಳಾಯ್ತು. ಆಮೇಲೆ ತೀರ್ಥ ಪ್ರಸಾದ ನಾವೊಂದು ಜನ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದು ನೋಡಿದ್ರೆ ಹೆಚ್ಚು ಕಮ್ಮಿ 800-900 ಜನಕ್ಕೆ ಈಗಾಗಲೇ ಮಹಾಪ್ರಸಾದ ಆಗಿದೆ. ಇನ್ನೂ ಕೂಡ ಜನ ಬರ್ತಾ ಇದ್ದಾರೆ. ಇದು ಅಪ್ಪನ ಒಂದು ಕೃಪೆ. ಅನ್ನ ಪ್ರಸಾದ ಇದೆಯಲ್ಲ, ಇದು ಸಾಮಾನ್ಯವಾಗಿ ನಾವು ಮಾಡಿದೆ ಅಂತ ಮಾಡಕ್ಕಾಗಲ್ಲ. ಆ ಪರಮಾತ್ಮನೆ ಅನುಗ್ರಹಿಸಲು ಪದಾರ್ಥಗಳಿಗೆ ಪ್ರೇರಣೆ ಕೊಡ್ತಾರೆ. ಅವರೆಲ್ಲ ಬಂದು ಸದ್ಗುಣ ಒಂದು ಕೃಪಾಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಅದು ನಮಗೆ ಸಂತೋಷ. ಯಾಕಂದ್ರೆ ಒಂದು ಆಶ್ರಮ ಆಯ್ತು, ಅದು ಜನನೇ ಇಲ್ಲ ಅಂದ್ರೆ ಏನು ಅರ್ಥ ಇಲ್ಲ. ಆಶ್ರಮದಲ್ಲಿ ಜನ ಯಾಕೆ ಬರ್ತಾರೆ ಅಂದ್ರೆ ಅಲ್ಲಿ ಆಶ್ರಮದಲ್ಲಿ ಏನೋ ಒಂದು ವಿಶೇಷವಾದ ಒಂದು ಶಕ್ತಿ ಅಲ್ಲಿದೆ ಅಂತ ಅವ್ರು ಗೋಚರಿಸಿದಾಗ ಬರ್ತಾರೆ. ಅಥವಾ ಅಲ್ಲಿರೋ ಜನಗಳ ನಡತೆ
ಅವರು ಮಾಡುವ ಭಜನೆಗಳು ಇವುಗಳನ್ನೆಲ್ಲ ಮಾಡಿದಾಗ ಅವರಿಗೆ ವಿಶೇಷವಾದ ಒಂದು ಒಲವು ಬರುತ್ತೆ, ದೇವರಿಗೆ ಒಂದು ಪ್ರೀತಿ ಬರುತ್ತೆ. ಇದು ಅಪ್ಪ ಏನ್ ಮಾಡಿದ್ರು ನಮ್ಮ ಮುಖಾಂತರ ಒಂದು ಆಶ್ರಮ ಮಾಡಿ ಅಷ್ಟೇ ಇದ್ದೇನಲ್ಲ ಅಂದ್ರೆ ಯಾವುದು ಮುಖ್ಯವಾಗಿ ನಾವು ನಿಂತಿದ್ದೀವಿ ಅಷ್ಟೇ ಹೊರತು ಅದು ಅಪ್ಪನ ಪ್ರೇರಣೆಯಿಂದ ಅಪ್ಪ ನಿಲ್ಲಿಸಿ ಅಷ್ಟೇ ಹೊರತು ನಾವು ನಮ್ಮ ಕರ್ತವ್ಯ ಮಾಡ್ತಿದ್ವಿ. ಬಂದಂತ ಭಕ್ತರುಗಳು ತುಂಬಾ ಸಂತೋಷದಿಂದ ಇಲ್ಲಿ ಎಲ್ಲಾ ಉತ್ಸವಗಳಲ್ಲಿ ಪಾಲ್ಗೊಳ್ತಾರೆ. ಎಲ್ಲಾ ರೀತಿಯ ಎಲ್ಲ ಅವರು ಕೂಡ ಅನ್ನದಾನಕ್ಕೆ ವಿಶೇಷ ಕೊಡ್ತಾರೆ, ರೂಮಲ್ಲಿರ್ತಾರೆ, ವಿಶೇಷ ಕೊಡ್ತಾರೆ. ಇದು ಆಶ್ರಮ ಭಕ್ತರಿಂದ ಹಿಡಿತಿರ ಅಂತ ಒಂದು ಅಪ್ಪನ ಕೃಪಾ ಆಶೀರ್ವಾದ. ಇವತ್ತು ಗುರು ಪೂರ್ಣಿಮೆ ದಿನ ಅಪ್ಪನ ಅನಂತವಾದಂತ ಅಪಾರವಾದಂತ ದಯಾ ಸಾಗರ ಕೃಪೆ ನಮ್ಮ ಮೇಲೆ ಹರಿತಾ ಇದೆ. ವಿಶೇಷವಾಗಿ ಗುರು ಪೂರ್ಣಿಮೆ ದಿನ ನಾವು ಗುರುವಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸುವಂತ ಒಂದು ದಿನ. ಹಂತದಲ್ಲಿ ಇಂಥ ಜನರೆಲ್ಲ ಒಂದು ಅಪ್ಪನ ಒಂದು ಆಶೀರ್ವಾದ ಪಡೆದು ಈ ಆಶ್ರಮದ ಒಂದು ಉತ್ಸವಕ್ಕೆ ಸೊಬಗನ್ನು ಕೊಟ್ಟಿದ್ದಾರೆ ಅಂತ ಎಲ್ಲಾ ಭಕ್ತಿಗಳು ನಾನು ಕೈ ಮುಗಿದು ಧನ್ಯವಾದಗಳು ಹೇಳಿರ್ತಕ್ಕಂಥ ಅಪ್ಪನ ಅನಂತವಾದ ಆಶೀರ್ವಾದ ಅವ್ರಿಗೆ ಸಿಗಲಿ ಅಂತ ನಾನು ಹೇಳ್ತೀನಿ. परमांश सद्गुरु श्री सत्य महाराज की जय।